ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಬಸವ ಸಮಿತಿ ಹಾಗೂ ಬಸವ ಕೇಂದ್ರ ಧಾರವಾಡ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 77. ಅನುಭವ ಡಾಕ್ಟರ್ ಶಂಭು ಹೆಗಡಾಳ್, ಪ್ರಾಧ್ಯಾಪಕರು CSI ಕಾಮರ್ಸ್ ಕಾಲೇಜ್ ಧಾರವಾಡ. ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸುತ್ತಿರುವ ಶರಣ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪ್ರಾರ್ಥನೆ ಬಸವರಾಜ್ ತೊಗ್ಗಿ ಅಣ್ಣವರಿಂದ. ಎಲ್ಲರಿಗೂ ಶರಣಾರ್ಥಿಗಳು. ದೇವರ ದೇವರಂದೆನಸಿಕೊಂಡಿರುವಿ, ದೇವರ ದೇವರಂದೆನಸಿಕೊಂಡಿರುವಿ, ಬಾಣನ ಬಾಗಿಲ ಕಾಯುವರೇನಯ್ಯ, ಬಾಣನ ಬಾಗಿಲ ಕಾಯುವರೇನಯ್ಯ. ನಿತ್ಯ ತೃಪ್ತನೆಂದು ಎನಸಿಕೊಂಡಿರುವಿ, ನಿತ್ಯ ತೃಪ್ತನೆಂದು ಎನಸಿಕೊಂಡಿರುವಿ, ಹರಳಯ್ಯನ ಮನೆಯಲ್ಲಿ ಉಂಬುವರೇನಯ್ಯ, ಹರಳಯ್ಯನ ಮನೆಯಲ್ಲಿ ಉಂಬುವರೇನಯ್ಯ. ದೇವರ ದೇವರಂದೆನಸಿಕೊಂಡಿರುವಿ, ದೇವರ ದೇವರಂದೆನಸಿಕೊಂಡಿರುವಿ, ಬಾಣನ ಬಾಗಿಲ ಕಾಯುವರೇನಯ್ಯ. ಕರುಣಾಕರನೆಂದು ಎನಸಿಕೊಂಡಿರುವಿ, ಕರುಣಾಕರನೆಂದು ಎನಸಿಕೊಂಡಿರುವಿ, ಸಿರಿಯಾಳನ ಮಗನ ಬೇಡುವರೇನಯ್ಯ, ಸಿರಿಯಾಳನ ಮಗನ ಬೇಡುವರೇನಯ್ಯ, ಸಿರಿಯಾಳನ ಮಗನ ಬೇಡುವರೇನಯ್ಯ. ದೇವರ ದೇವರಂದೆನಸಿಕೊಂಡಿರುವಿ, ಬಾಣನ ಬಾಗಿಲ ಕಾಯುವರೇನಯ್ಯ, ಬಾಣನ ಬಾಗಿಲ ಕಾಯುವರೇನಯ್ಯ. ನಿಮ್ಮ ಮಹಿಮೆಯ ನೀವೇ ಬಲ್ಲಿರಿ, ನಿಮ್ಮ ಮಹಿಮೆಯ ನೀವೇ ಬಲ್ಲಿರಿ, ಎನ್ನನ್ನು ಧರಿಸಯ್ಯ ಶಂಭೋಜಕೇಶ್ವರ, ಎನ್ನನ್ನು ಧರಿಸಯ್ಯ ಶಂಭೋಜಕೇಶ್ವರ. ನಿಮ್ಮ ಮಹಿಮೆಯ ನೀವೇ ಬಲ್ಲಿರಿ, ಎನ್ನನ್ನು ಧರಿಸಯ್ಯ ಶಂಭೋಜಕೇಶ್ವರ, ಎನ್ನನ್ನು ಧರಿಸಯ್ಯ ಶಂಭೋಜಕೇಶ್ವರ. ದೇವರ ದೇವರಂದೆನಸಿಕೊಂಡಿರುವಿ, ಬಾಣನ ಬಾಗಿಲ ಕಾಯುವರೇನಯ್ಯ, ಬಾಣನ ಬಾಗಿಲ ಕಾಯುವರೇನಯ್ಯ. ಶರಣಾರ್ಥಿ. ಸುಶ್ರಾವವಾಗಿ ವಚನ ಪ್ರಾರ್ಥನೆ ಮಾಡಿದಂಥ ಬಸವರಾಜ್ ತೊಗ್ಗಿ ಅಣ್ಣವರಿಗೆ ಶರಣಾರ್ಥಿಗಳು. ಎರಡು ಮಹಾನ್ ಶಕ್ತಿಗಳ ಸಂಗಮದ ಸನ್ನಿವೇಶ. ಅಪ್ಪ ಬಸವಣ್ಣವರು ಪರಿಪರಿಯಾಗಿ ಪ್ರಭು ನೀನೊಬ್ಬನೇ ಜಗಕ್ಕೆಲ್ಲ, ನಿಮ್ಮನ್ನು ಮರೆತ ಕ್ಷಣವಿಲ್ಲ, ನನ್ನದೆಂಬುದಿನ್ನೇನಿಲ್ಲ, ಪ್ರಭು ನೀನೇ ನನ್ನ ಹೇಪರವೆಲ್ಲ ಎಂದು ಸರ್ವಾರ್ಪಣ ಭಾವದಿಂದ ಪ್ರಭುದೇವರಲ್ಲಿ ಬೇಡಿಕೊಂಡರು. ಪ್ರಭುವಿಗೆ ಇನ್ನೂ ಬಸವಣ್ಣವರನ್ನು ಪರೀಕ್ಷಿಸುವ ಹುಚಿಕೋಪ. ಈ ಒಂದು ಬರೆದ ಭಾಗ 77ರ ಉಪನ್ಯಾಸ ನೀಡಲು ಡಾಕ್ಟರ್ ಶಂಭು ಹೆಗಡಾಳವರಲ್ಲಿ ವಿನಂತಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತನಿ ಕಾಯವನು, ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಮತ್ತು ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ನೆರೆದು ಬಂದಂತೆ ಎಲ್ಲ ಹಿರಿಯ ಶರಣ ತಂದೆ ತಾಯಿಗಳಿಗೆ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಸಹೃದಯರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಹಿಂದಿನ ವಾರ ನಾವು ಬಸವಣ್ಣನವರು ಪ್ರಭುದೇವರನ್ನು ಬರಮಾಡಿಕೊಳ್ಳಿಕ್ಕೆ ಅವರಿರೋ ಜಾಗಕ್ಕೆ ಅವ್ರ ಮಹಾಮನೆಯ ಒಳಗಿಂದ ಹೊರಗಡೆ ಬರ್ತಾರೆ. ಎಲ್ಲ ಶರಣ ಸಮೂಹ ಸಂಕುಲದೊಂದಿಗೆ, ವಾದ್ಯಗಳೊಂದಿಗೆ ಅವರ ಎಲ್ಲ ಗೌರವವನ್ನು ಏನು ಸಲ್ಲಿಸಬೇಕೋ ಎಲ್ಲ ರೀತಿಯಾದಂಥ ಸಲಕರಣೆಗಳೊಂದಿಗೆ ಅವ್ರನ್ನ ಬರಮಾಡಿಕೊಳ್ಳಿಕ್ಕೆ ಬಂದಾಗ ಅವರ ಮುಖಾಮುಖಿ ಹೀಗಾಗತ್ತೆ. ಅದನ್ನು ನಾವೆಲ್ಲ ನೋಡ್ತೇವೆ. ನೋಡಿ ಆದಮೇಲೆ
ಅವರು ಭಾಳಷ್ಟು ಪರಿಪರಿಯಾಗಿ ಅವ್ರನ್ನ ಕೇಳ್ಕೊತಾರೆ. ತ್ರಿವಿಧದಲ್ಲಿ ತಪ್ಪಿದ ತಪ್ಪು ಕಣಾನಯ್ಯ ಅನ್ಕೋತಾರೆ. ಡಂಬು ಡಳಹು ಎನ್ನದಯ್ಯ ಅಂತ ಹೇಳ್ಕೊತಾರೆ. ಮಸಿಯ ನೇಸು ಕಾಲ ಬೆಳಗಿದರೆ ಬೆಳೆದಾಗ ಬಲ್ಲುದೆ ಅಂತ ತಮ್ಮಸ್ಸಿಗೆ ತಾವು ಹೇಳ್ಕೊತಾರೆ. ಸ್ಥಾವರ ಜಂಗಮ ಒಂದೇ ಎಂದು ಇದರ ನುಡಿವೆ, ನುಡಿದು ನಾ ಮತ್ತೆ ಯಾಕಡೆ ಏನು ಹೇಳಾಕ್ತಿದ್ದೆ, ಅವನು ಸಹಜನಲ್ಲ ಅನ್ನೋಂಥ ಮಾತು ಹೇಳ್ತಾರೆ. ಕೊನೆಗೆ ಹೇಳಿದ್ರವರು, ಇನ್ನು ಭಾಳ ಕಾಡಬೇಡ್ರಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಯಾರಿಲ್ಲರಪ್ಪ ಅನ್ನುವಂಥ ಮಾತನ್ನು ಕೇಳ್ಕೊತಾರೆ. ಮುಂದೆ ಹೇಳ್ತಾರೆ, ನಾ ಯಾಕೆ ಮರುವಾದೆ, ನನಗೆ ನನ್ನಿಂದ ಹಿಂಗೆ ಯಾಕೆ ಚಾತುರ್ಯ ಆಯ್ತು ಅನ್ನೋದಕ್ಕೆ ತಮ್ಮೊಳಗೆ ತಾವು ಕಾರಣ ಹುಡ್ಕೊತಾರೆ. ಏನಂತಾರೆ ಅಂದರೆ, ಎನ್ನವರೆನ್ನ ಕೊಂಡಾಡಿ ಎನ್ನ ಹೊನ್ನ ಶಿವಲಕ್ಕಿಕ್ಕಿದರು ಅಂತ ಹೇಳ್ತಾರೆ ಅವರು. ಏನೋ ಒಂದು ಕಡೆ ನಮ್ಮವರು ನನ್ನ ಭಾಳ ಕೊಂಡಾಡಿದ್ದಕ್ಕೆ ನನ್ನನ್ನು ಹೊನ್ನ ಶಿವಲಕ್ಕೆ ಏರಿಸಿದ್ರು ಏನೋ ಅಂತಾರೆ. ಅಹಂಕಾರದ ಆ ಗಾಯದಲ್ಲಿ ಅದು ಹೊನ್ನ ಶಿವಲ ತಿವಿದು ಗಾಯ ಮಾಡಿತ್ತು ಅಹಂಕಾರದಕ್ಕೆ. ನಾನೆಂತೂ ಬದುಕುವೇನು, ನನಗೆ ಬದುಕಲಿಕ್ಕೆ ಆಗೋದಿಲ್ಲಪ್ಪ, ಇನ್ನು ನನ್ನ ಕಾಡಕ್ಕೆ ಹೋಗಬೇಡ್ರಿ ಅನ್ನುವಂಥ ಮಾತನ್ನು ಇಲ್ಲಿ ನಾವು ನಿಲ್ಲಿಸಿದ್ವಿ. ಇಂತೂ ಬಸವರಾಜ ದೇವರು ಅನುತಾಪದಿಂ ನೊಂದು ಅತ್ಯಂತ ಕಿಂಕಿಲನಾಗಿ ಭಿನ್ನಹಂ ಮಾಡುತ್ತಿರಲು ಆ ಪ್ರಭುದೇವರು ಆಕ್ಷೇಪದಿಂದ ವಿತ್ ಆಬ್ಜೆಕ್ಷನ್ಸ್ ನಿರೂಪಿಸಿದ ಪ್ರಸ್ತಾವದ ವಚನ. ಅವರು ಒಮ್ಮೆ ಯಾರನ್ನೂ ಒಪ್ಪಿಲ್ಲ. ಇಲ್ಲಿ ಹಿಂದಿನ ಎಲ್ಲ ಸಂದರ್ಭಗಳನ್ನು ನಾವು ನೋಡೇವಿ. ಯಾರನ್ನೂ ಒಮ್ಮೆ ಹಾಗೆ ಒಪ್ಪಿಲ್ಲ. ಅವರು ಒಪ್ಪಿಲ್ಲ ಅಂದ್ರೆ ಅರ್ಥ ಒಪ್ಪಬಾರ್ದಂತೇನಲ್ಲ, ಆದರೆ ಅವರನ್ನು, ಅವರ ವ್ಯಕ್ತಿತ್ವವನ್ನು ವಿಶ್ವಕ್ಕೆ ತೋರಿಸಿಕೊಡಬೇಕನ್ನೋ ಸದುದ್ದೇಶದಿಂದ ಅವರ ಜೊತೆ ಒಂದಿಷ್ಟು ಮಾತಿನ ಮಥನ ನಡೀತದೆ. ಲಿಂಗದೊಳಗೆ ಜಂಗಮ, ಜಂಗಮದೊಳಗೆ ಲಿಂಗವೆಂದರಿದು ಮರೆದು ಬರುದೊಳೆ ಓದವರು ಜಂಗಮವನಿನ್ನು ಬೆರಸಲೇತಕ್ಕಯ್ಯ. ಆ ಲಿಂಗದೊಳಗೆ ಜಂಗಮವ ನರೆಸಿಕೊಂಬುದು ಲಿಂಗಾರ್ಚನೆಯ ಅವಸರಕ್ಕೆ ಜಂಗಮ ಮನೆಗೆ ಬಂದರೆ, ಲಿಂಗಾರ್ಚನೆಯ ಮಾದು ಜಂಗಮಕ್ಕೆ ಎದಿರೆದ್ದು ವಂದಿಸಿ ಭಕ್ತಿಯ ಮಾಡಬಲ್ಲಾತನೇ ಭಕ್ತ. ಆ ಜಂಗಮ ಹೊರಗಿರಲು ಲಿಂಗಾರ್ಚನೆಯ ನಿರ್ತಿರ್ಪಾತ ನೇತರ ಭಕ್ತ. ಜಂಗಮದ ಮುಂದೆ ಲಿಂಗವ ಕೈಯಲ್ಲಿ ಹಿಡಿದುಕೊಂಡು ಸಹಪಂಕ್ತಿಯಲ್ಲಿ ಕುಳ್ಳಿದ್ದು ಪೂಜಿಸುವಾತ ಭೃತ್ಯಾಚಾರ ದ್ರೋಹನು. ಆ ಭಕ್ತನ ಮನೆಯ ಹೋಗುವ ಜಂಗಮನೇ ಅಜ್ಞಾನಿ. ಪ್ರಭುದೇವರೆಷ್ಟು ಕಠೋರವಾಗಿ ಹೇಳಾಕತ್ತಾರೆ ನೋಡ್ರಿ. ಇಲ್ಲಿ ನಮ್ಮ ಗುಹೇಶ್ವರನ ಶರಣರ ಕೂಡೆ ಅಹಂಕಾರ ಹೊತ್ತಿರ್ಪವರ ಕಂಡಡೆ ನಾನೊಲ್ಲೆ ಕಾನ ಸಂಗನ ಬಸವಣ್ಣ. ಏನಾಗಿರಬಾರ್ದು ಬಸವಣ್ಣವ್ರಿಗೆ ಈ ಮಾತು ಕೇಳಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಾವು ಕಲ್ಪನೆ ಮಾಡ್ಕೊಳ್ಳೋಣ. ಎಷ್ಟವರಿಗೆ ಆತಂಕ ಆಗಿರಬಾರ್ದು, ಎಷ್ಟು ಮನ ನೊಂದಿರಬಾರ್ದು ಇದನ್ನು ಕೇಳಿ. ಎಂಥ ಮಾತಿದು, ಎಷ್ಟು ಚುಚ್ಚುವಂಥ ಮಾತಿದು, ಎಷ್ಟು ಪರೀಕ್ಷೆ ಮಾಡೋ ಕಾಲ ಇದು. ನಮ್ಮ ಪುರಾಣಗಳಲ್ಲಿ ಪರೀಕ್ಷೆಗಳನ್ನು ಮಾಡೋ ಪದ್ಧತಿ ಬೇರೆ ಅದಾವು. ಏನೇನೋ ಪರೀಕ್ಷೆಗಳನ್ನು ಮಾಡಿದರು ಅಂತ ಹೇಳ್ತೇವೆ. ಭಕ್ತ ಸಿರಿಯಾಳನ್ನು ಆ ರೀತಿ ಪರೀಕ್ಷೆ ಮಾಡಿದರು, ಬೇಡರ ಕಣ್ಣಪ್ಪನ ಈ ರೀತಿ ಪರೀಕ್ಷೆ ಮಾಡಿದರು. ನಮ್ಮ 63 ಪುರಾತನರ ಇದನ್ನು ನೋಡಿದಾಗ ನಾವು ಒಯ್ಲಾರ್ಯ ತನ್ನ ಕೈಗಳನ್ನೇ ಅಥವಾ ಕಾಲುಗಳನ್ನೇ ಏನು ಧೂಪಾರ್ತಿಯಲ್ಲಿ ಕಟ್ಟಿಗೆ ಮಾಡಿ ಸುಟ್ಕೊಂಡು ಅದನ್ನು ಧೂಪ ಹಾಕುವಂಥ ಒಂದು ಕಥೆಯನ್ನು ನಾವು ನೋಡ್ತೀವಿ. ಇವೆಲ್ಲ ಭಾಳ ಅಂಥ ಪರೀಕ್ಷೆಗಳು ಇಲ್ಲಿಲ್ಲ. ಅವು ಇದು ಅಂತರಂಗದ ಪರೀಕ್ಷೆ ಐತಿ. ಇದು ಪರೀಕ್ಷೆ ಅಂತಿಂಥ ಪರೀಕ್ಷೆ ಅಲ್ಲ. ಎಷ್ಟು ವಿನೀತರಾಗಿ ಎಲ್ಲವನ್ನೂ ಹೇಳಾಕತ್ತಾರ ಅವರು. ಏನೂ ಇಲ್ಲ, ಪರಿಪರಿಯಾಗಿ ಅಹಂಕಾರವನ್ನು ಒಂದು ಅಂಶವನ್ನೂ ಒಳಗಡೆ ಇಟ್ಕೊಳ್ಳಾರ್ದನೆ ನನಗೆ ತಪ್ಪಿನ ಅರಿವು ಆಗೈತಿ, ಭಾಳ ತಪ್ಪಲ್ಲ, ದೊಡ್ಡದು ಅವ್ರು ಕೇಳೋದು ನೋಡಿದ್ರೆ ಅವ್ರದ್ದು ಏನೂ ತಪ್ಪ ಅಲ್ಲ. ಆ ಮಾತು ಬೇರೆ, ಭಾಳ ಸಹಜವಾಗಿ ನಡೆದಂಥ ಒಂದು ಕ್ರಿಯೆ ಅಷ್ಟೇ ಅದು. ಬಂದರು, ಇವ್ರು ಪೂಜಾಕ್ಕೆ ಕುಂತಿದ್ರು, ಕರ್ಕೊಂಬರ್ರಿಪ್ಪ ಹಂಗಾರ ಅಂತ ಹೇಳಿ ಕಳಿಸಿದ್ರು. ಇದು ಲೌಕಿಕದಲ್ಲಿ ಇದು ಯಾವುದೂ ಮಹಾಪರಾಧ ಅಲ್ಲವೇ ಅಲ್ಲ. ಇದು ಮಹಾಪರಾಧ ಅಲ್ಲ, ಇದು ಅಪರಾಧನೂ ಅಲ್ಲ. ಇದು
ಒಳಗೆ ಕುಂತಾರ್ರಿ ಬರ್ರಿ ಒಳಗೆ ಕುಂದ್ರಿ ಅಂತ ಕುಂದರ್ಸ್ತೇವೆ ನಾವು. ಪೂಜಾಕ್ಕೆ ಕುಂತಾರೋ ಅಥವಾ ಒಳಗದಾರೋ ಯಾರೋ ಮನೆಗೆ ಬಂದಾರೋ ನಾವೇನು ಮಾಡ್ತೀವಿ, ಒಳಗೆ ಕುಂದ್ರಸ್ರಿ ಬರ್ತೇವೆ ಅಂತ ಹೇಳ್ತಾರೆ. ಕುಂದ್ರಿ ಬರ್ತಾರೆ ಈಗ ಅಂತ ಹೇಳ್ತಾರೆ ಅಷ್ಟೇ. ಬರೋದು ಒಬ್ಬೊಬ್ರದ್ದು 5 ನಿಮಿಷ ತಡ ಆಗ್ಬೋದು, ಒಬ್ಬೊಬ್ರದ್ದು ಅರ್ಧ ತಾಸು ತಡ ಆಗ್ಬೋದು. ಇನ್ನು ದೊಡ್ಡವ್ರ ಮನೆಗೆ ಹೋದಾಗ 2 ತಾಸು ಕಾದು ಬರ್ತೇವೆ ನಾವು. ಪ್ರಶ್ನೆ ಅದಲ್ಲ. ಸಾರ್ವಜನಿಕ ಬದುಕಿನಲ್ಲಿದ್ದಂಥವ್ರ ಮನೆಗೆ ಹೋದ್ರೆ ಒಂದೊಂದು ಅರ್ಧ ದಿವ್ಸ ಕುಂತೂ ಹಂಗೆ ಹೊಳೆ ಬಂದಿರ್ತೇವೆ ನಾವು. ಆ ಮಾತು ಬೇರೆ, ಹೌದಾ? ನಾವು ಇವ್ರ ಮಾತು ಅನ್ನೋದಿಲ್ಲ. ಅದು ಈ ತತ್ವದಲ್ಲಿ ನಮ್ಮ ಲೋಕ ನಡೆಯುವ ದಾರಿಯಲ್ಲೇ ಇದು ವಿಚಾರ ಮಾಡ್ರಿ ಅಂತ. ಈ ತತ್ವ ನೋಡಿಬಿಟ್ರೆ ಇದೇನೈತಿಲ್ಲ, ಇದು ಪ್ರಭುದೇವರು ಬಸವಣ್ಣವ್ರಿಗೆ ಹೇಳುವಂಥ ಮಾತು ಕೇಳಿಬಿಟ್ರೆ ನಾವು ಮನೆಗೆ ಬಂದ ಜಂಗಮರನ್ನ ಯಾವ ರೀತಿ ಅವ್ರನ್ನ ನಾವು ಏನು ಸ್ವಾಗತ ಮಾಡ್ಬೇಕನ್ನೋದು ಇದು ಮೌಲ್ಯ ಐತಿ. ಇದು ಜೀವನದ ಮೌಲ್ಯ ಐತಿ. ಇದು ಜೀವನದ ಮೌಲ್ಯ. ಇದು ಎಷ್ಟು ದಿವಸ ಆತು ಬಂದು ನಿಂತವ್ರು. ನಮ್ಮ 4 ವಾರ ಅದು. ಈಗ ಈ ಸಂಚಿಕೆಯಲ್ಲಿ 4 ವಾರ ಆತೀವಿ. ಹಂಗೆ ಬಂದು ಹೊರಗೆ ನಿಂತಾರೆ. ಇನ್ನೂ ಅವ್ರು ಹಡಪ ತಪ್ಪಣ್ಣವ್ರು ಬಂದು ಹೇಳಿದರು, ಆಮೇಲೆ ಹೋಳಿ ಹೊಳ್ಯಾಡಿ ಬಂದರು. ಅದೊಂದು ವಾರ 2 ವಾರ ಆಯ್ತು. ಚನ್ನ ಬಸವಣ್ಣವ್ರು ಬಂದು ವಿಚಾರ ಮಾಡಿದ್ರು, ಹಂಗಾರೆ ಬರ್ರಿ ಅಂತ ಕರೆದ್ರು. ಹೋದ ವಾರದಿಂದ ನಮ್ಮ ಬಸವಣ್ಣವ್ರು ಹಂಗೆ ಕರೆದಾಕ್ತಾರೆ ಇವ್ರನ್ನ. ಇವ್ರು ಇನ್ನೂ ಅನ್ನಕತ್ತಾರೆ ಇಲ್ಲಿ ಅಂತ. ಆಗಿದ್ದರೆ ಏನಂತ ಅಪರಾಧ ಅಂದ್ರೆ ಎದ್ದು ಬಂದಿಲ್ಲಲ್ಲ ಅವ್ರನ್ನ ಕರೆಯಕ್ಕೆ ಕಳಿಸ್ಯಾರ ಅಂತಾರೆ ಅವರು. ತಾವು ಎದ್ದು ಬಂದಿಲ್ಲಲ್ಲ, ಎದ್ದು ಬರಬೇಕಾದಂಥವ್ರು ಬಂದಿಲ್ಲ. ಅವ್ರು ಯಾರೋ ಕಡೆಯಿಂದ ಹೇಳಕ್ಕೆ ಕಳಿಸಿದ್ರು ಅನ್ನೋದು ಅಷ್ಟೇ ಅಲ್ಲ. ಇಲ್ಲಿ ಲೌಕಿಕವಾಗಿ ವಿಚಾರ ಮಾಡಿದ್ರೆ ಇದ್ರೊಳಗೆ ಏನೂ ಯಾವುದೂ ಇಲ್ಲ. ಬಟ್ ತಾತ್ವಿಕವಾಗಿ ಮಾತಾಡಕತ್ತಾರ ಅವ್ರು, ಬೇರೆ ಏನಿಲ್ಲ. ತತ್ವ ಐತಿ ಇಲ್ಲಿ. ತಾತ್ವಿಕವಾಗಿ ಮಾತಾಡಕತ್ತದ್ದಕ್ಕೆ ಇಷ್ಟೆಲ್ಲ ನಡೆದೈತಿ ಇದು ಮಾತು. ಇಲ್ಲಾಂದ್ರೆ ಈ ಮಾತಿನಲ್ಲಿ ಏನು ಯಾವುದಂಥದ್ದೇನು ಏನ್ರಿ ಅಂಥದ್ದು ಏನಾಗೈತಿ ಅಷ್ಟೇ ಕಾಡಕತ್ತಾರ ಅವ್ರು ಅಂತಾರೆ. ನೋಡಿದವ್ರ ಕಣ್ಣಿಗೆ ಏನಾಕತಿ, ಇವ್ರು ಬೇಡ್ಕೊಳ್ಳೋದು ನೋಡಿಬಿಟ್ರೆ ಪ್ರಭುದೇವರು ಏನು ಒಮ್ಮಾರ ಈ ಪರಿ ಕಾಡಕತ್ತಾರ, ಇವ್ರು ಸವಾಸನ ಬ್ಯಾಡ್ಬಿಡ ಅನ್ನೋ ಲೆಕ್ಕ. ಹೌದಿಲ್ರಿ? ಇಷ್ಟಿಷ್ಟಕ್ಕೆ ನೀವು ಹಿಂಗೆ ಹಿಡ್ಕೊಂಡು ಕುಂತ್ರೆ ಹೆಂಗ್ರಿಪ್ಪ, ಇದೇನು ಅಂಥ ಮಹಾಪರಾಧ ಆಗೈತೆ ಅಂತ ದಾಟಿ ಹೋಗಿಬಿಡ್ತೇವೆ ನಾವು. ಪ್ರಶ್ನೆ ಅದಲ್ಲ. ತತ್ವ ಹಂಗಿರಂಗಿಲ್ಲ. ತತ್ವ ಹಂಗಿರಂಗಿಲ್ಲ. ಅದಕ್ಕೆ ನಮ್ಮಂಥವ್ರು ಯಾಕೆ ಅಷ್ಟು ದೊಡ್ಡವರಾಗಿಲ್ಲ, ಬಸವಣ್ಣವ್ರಾಗಿಲ್ಲ ಅಂದ್ರೆ ನಾವು ದೊಡ್ಡ ದಾಟಿ ಬಿಡ್ತೇವೆ. ಸತ್ಯ ಹರಿಶ್ಚಂದ್ರಗೆ ಕತೆ ಹೇಳಿಬಿಟ್ರೆ ಒಂದು ಕನಸ್ನಾಗ ಮಾಡಿದ ದಾನಕ್ಕೆ ಅವ್ನು ಅನಸ್ನಾಗ ಅವೆಲ್ಲ ಪೂರೈಸಿದ ಅಂದ್ರೆ ನಮ್ಮಂಥವ್ರು ಏನು ಮಾಡ್ತಿದ್ವಿ ಭಾಳ ಅಂದ್ರೆ, ಹೌದಲ್ರಿ ಮಾಡಿದ್ವಿ ಎಲ್ಲ ಕರೆಕ್ಟ್, ಕನಸ್ನಾಗ ನಿಮಗೆ ಹೇಳಿದ್ವಿ, ನನಗೆ ಇವತ್ತರ ಬೆಳಿಗ್ಗೆ ಕನಸು ಬಿದ್ದಿತ್ತಲ್ರಿ, ಎಲ್ಲ ನಾವು ಮಾಡಿದ ದಾನ ನಿಮ್ಗೆ ಕೊಟ್ಟಂಗಾಗಿತ್ತು ಅಂದ್ಬಿಟ್ರೆ ಮುಗಿದು ಹೋಗಿತ್ತು. ನಮ್ಮಂಥವ್ರು ಬಾಳೆ ಅದ, ನಮ್ಮಂಥವ್ರು ಬಾಳೆ ಆದ. ವಿಶ್ವಾಮಿತ್ರಿಗೆ ಹಿಂಗೆ ಹೇಳ್ಬೋದಿತ್ತಲ್ಲ, ಅವರು ಕನಸ್ನಾಗ ಬಂದು ಹೇಳ್ಯಾರ ಅಂದರು. ಇವರು ಇವತ್ತರ ಬೆಳಿಗ್ಗೆ 5 ಗಂಟೆಗೆ ಕನಸು ಬಿದ್ದಿತ್ರಿಪ್ಪ, ನಿಮಗೆ ಮಾಡಿದ ಪ್ರಾಮಿಸ್ ಎಲ್ಲ ನಾನು ನೆರವೇರಿಸ್ಬಿಟ್ಟೆ. ಎಂಥ ವೈಭವ, ಎಷ್ಟು ಸಂಪತ್ತು ಹೇರ್ಕೊಂಡು ಹೋದ್ರಿ ನೀವು, ಎಲ್ಲ ಇಷ್ಟು ರಥ ಇಷ್ಟ ಏನು ಬೇಕಾದ ಹೇಳಿ ಅಷ್ಟು ಕೊಟ್ಟು ಮುಗಿಸೇನಿಲ್ಲರಪ್ಪ ಅಂದ್ಬಿಟ್ಟಿದ್ರೆ ಯಾರು ಹೇಳವ್ರಿದ್ರೆ? ಅದು ಇತಿಹಾಸನೂ ಹಾಕಿದ್ದಿಲ್ಲ, ಅದು ಮೌಲ್ಯನೂ ಹಾಕಿದ್ದಿಲ್ಲ ಅಂತ ನಾ ಹೇಳತ್ತೀನಿ. ಬಟ್ ಅಲ್ಲಿ ಆಗಲಿಲ್ಲಲ್ಲ. ನಮ್ಮಂಥವ್ರು ಅದನ್ನು ಹೇಳ್ತೇವೆ, ಸಲೀಸಾಗಿ ಹೇಳ್ತೇವೆ. ಯಾವಾಗ ಮರ ಕನಸ್ನಾಗ ಅಂತ ಯಾತ್ರಿದಾಗ ಹೇಳಿದ್ದ ಮಾಡೋಲ್ಲಿ ಇವನು ಕನಸ್ನಾಗ ಅಂತೀನಿ. ಯಾತ್ರಿದಾಗ ಹೇಳಿದ್ದ ಮಾಡೋಲ್ಲಿ. ಮುಂಜೆ ಹೇಳಿದ್ದು ಮಧ್ಯಾಹ್ನಕ್ಕೆ ಗೊತ್ತಿಲ್ಲ, ಮಧ್ಯಾಹ್ನ ಹೇಳಿದ್ದು ಸಂಜೆಗೆ ಗೊತ್ತಿಲ್ಲ. ಏನು ಕನಸ್ನಾಗ ಹೇಳಿದ್ದಕ್ಕೆ ಬಂದಾರ ಇವ್ರು ಎಲ್ಲಿ ತೆಗಿ ಅಂತಂದು. ಭಾಳ ಸರಳ ಐತಲ್ರಿ ಇದು. ನಮ್ಮಂಥವ್ರ ಪಾಡು, ದೊಡ್ಡವ್ರ ಪಾಡು ಹಂಗೆ ಆಗೋದು. ದೊಡ್ಡವ್ರದ್ದು ದಾರಿನೇ ಬೇರೆ, ದೊಡ್ಡದು ದಾರಿ, ಮನಸ್ಸು ದೊಡ್ಡದು, ಎಲ್ಲ ದೊಡ್ಡದು. ಹೌದಾ? ಆ ಇತಿಹಾಸ ನೋಡಿಬಿಟ್ರೆ ಅನಿಸತ್ತಿಲ್ಲ ನಮಗೆ ಎಷ್ಟು ಪರದಾಟ ಹರಿಶ್ಚಂದ್ರನ ಮುಂದೆ, ಏನು ಕಥೆಯ ಒಂದು ಪಾಪ, ಎಂಥ ಸ್ಥಿತಿ, ಮಕ್ಕಳು ಹೆಂಡರು, ಅರಮನೆ, ಸಂಪತ್ತು, ಅಧಿಕಾರ ಎಲ್ಲವನ್ನೂ ತ್ಯಾಜ್ಯ ಮಾಡಿ ಹೋಗುವಂತಹದ್ದು ಏನೈತಿಲ್ಲ. ಅದಕ್ಕಿದು ಕನಸಿನಲ್ಲಿ ಮಾಡಿದ ದಾನವನ್ನು ನನಸಾಗಿಸಲು. ಅದಕ್ಕಾಗಿದು ಆಗಿದ್ದ ಪರಿತಾಪ ಪಟ್ಟಿದ್ದೆಲ್ಲರೂ ಕನಸಿನಾಗ ಮಾಡಿದ ದಾನವನ್ನು ನನಸಾಗಿಸ್ಲಿಕ್ಕೆ ಮಾಡಿದ ಒಂದು ಪ್ರಯತ್ನ. ಯಾಪರಿ ಅನುಲಿ ಉಣ್ಬೇಕಾತವ್ರು, ಬೇಕಾಗಿತ್ತ ಇದು? ನಮ್ಮಂಥವ್ರನ್ನ ಕೇಳಿದ್ರೆ ಬೇಕಾಗಿತ್ತ ಇದು ಅಂತಿದ್ವಿ ನಾವು. ಯಾರು ಮಾಡೋದಿದ್ರಪ್ಪ? ಅವಶ್ಯಕತೆ ದಾರಿ 100 ಇದ್ದು ಕೊಡೋದಿಲ್ಲರಪ್ಪ. ನಾವೇನು ಈಗ ಯಾತ್ರಿದಾಗ ಹೇಳಿವನ ಹೇಳಿಲ್ಲ, ಕನಸ್ನಾಗ ಹೇಳಿದ್ದೈತಲ್ಲ ನಾವು ಕೊಡೋದಿಲ್ಲರಪ್ಪ ಅನ್ಬೋದು ಇತ್ತಲ್ಲ. ಇಲ್ಲ ಅಂದ್ರೆ ಇನ್ನೂ ಸರಳ, ಕನಸ್ನಾಗ ಕೊಟ್ಬಿಟ್ಟೇವಲ್ರಪ್ಪ ಅನ್ಬೋದು. ದಾರಿ ಭಾಳ ಇದ್ದು ರೀ. ಅವ್ಯಾವ ದಾರಿ ಸತ್ಯದ ದಾರಿ ಅಲ್ಲ. ಸತ್ಯ ಅನ್ನೋದೇನೈತಲ್ಲ ಅವ್ರ ಭಾವದೊಳಗೆ ಬಂದೈತಲ್ಲ. ನಾನು ಕನಸ್ನಾಗರ ಹೇಳಿ ನನಸ್ನಾಗಿರಲಿ ಅವ್ರಿಗೆ ಕೊಟ್ಟೇನಿಲ್ಲ. ಅವ್ರು ಬಂದು ಹೇಳಾಕತ್ತಾರಲ್ಲ ಈಗ, ಅವ್ರು ಹೇಳಾಕತ್ತಾರಲ್ಲ ಈಗ ನಾ ಕೊಟ್ಟೇನಿ ಪ್ರಾಮಿಸ್ ಮಾಡೇನಂತ ಅವ್ರು ಬಂದು ಹೇಳಾಕತ್ತಾರಲ್ಲ, ಅದು ಸತ್ಯ. ನಾನು ನುಡಿದು ಅಷ್ಟ ಸತ್ಯ ಅಲ್ಲ, ಅವ್ರು ನುಡಿದು ಸತ್ಯ ಅಂತ ನಂಬಿದ್ರು ಅವ್ರು. ಸತ್ಯ ಅಂದ್ರೆ ಏನು? ಬರೀ ನಾನು ನುಡಿದು ಅಷ್ಟ ಸತ್ಯ ಹರಿಶ್ಚಂದ್ರ ಅಲ್ಲ, ಮಂದಿ ನುಡಿದಿದ್ದು ಸತ್ಯ ಅಂತ ನಂಬಿ ನಡೆದಂಥವ್ರು ಅವರು. ಅವ್ರು ನುಡಿದವರು ಸತ್ಯ ಅಂತ ನಂಬ್ಯಾರೋ ಬಿಟ್ಟರೋ ಗೊತ್ತಿಲ್ಲ. ಬಟ್ ಕೇಳಿದಂಥ ರಾಜ ಮಾತ್ರ ಅವ್ರು ನುಡಿದಿದ್ದು ಸತ್ಯ ಅಂತ
ನುಡಿದಿದ್ದು ಸತ್ಯ ಅಂತ ನಂಬಿ ಬದುಕ್ತಂಥವ್ರು ಅವರೆಲ್ಲ. ಬರೀ ನಾನು ನುಡಿದಿದ್ದಷ್ಟ ಸತ್ಯ ಅಲ್ಲ, ಜನ ಬಂದು ನನಗೇನು ಹೇಳಾಕ್ತಾರ ಅದೂ ಸತ್ಯ ಅಂತ ನಂಬದಂಥವ್ರು ಅವರು. ಅದು ಮೌಲ್ಯ. ಅಲ್ಲಿ ಡೌಟ್ ಪಟ್ಟಿಲ್ಲ ಅವರು. ಅರ್ಥ ಆತಲ್ರಿ? ಅದು ಡೌಟ್ ಪಟ್ಟಿಲ್ಲ ಅವರು. ಅದಕ್ಕೆ ನಾವು ಹಂಗಲ್ಲ. ನಾವು ಹೇಳಿದ್ದ ನಂಬಕ್ತಾ ಇರಲಿಲ್ಲ ಅವನಿಗೆ. ಮಂದಿ ಹೇಳಿದ್ದು ನಂಬುದಂತೂ ಭಾಳ ದೂರ ಉಳಿಯಿತು. ಹಂಗೆ ಹೇಳಿದ್ನ ನಾನು ಅಂತೇವೆ ಮತ್ತು ನಾವು ಹಂಗೇನು ಅಂದಂಗಿಲ್ಲಲ್ಲ. ಹಂಗಂದ್ರೂ ಅದು ಆ ಅರ್ಥದೊಳಗೆ ಅಂದಿಲ್ಲ, ಮತ್ತು ಆ ಅರ್ಥದೊಳಗೆ ಅಂದಿಲ್ಲ. ಈಗ ನೋಡ್ತೇವಲ್ಲ ದಿವಸ ನಾವು ಪೇಪರ್ನಾಗ ಏನಾರ ಅನ್ನೋದು, ಆಮೇಲೆ ನಾವು ಆ ಅರ್ಥದೊಳಗೆ ಅಂದಿಲ್ಲ, ಆ ಇದ್ರೊಳಗೆ ಅಂದಿಲ್ಲ ನಾನು, ಅದು ತಿರುಚಾರ ಅಥವಾ ಅವ್ರು ಬೇರೆ ರೀತಿ ಅರ್ಥೈಸ್ಕೊಂಡಾರ. ಇವೆಲ್ಲ ಚಾಲು ನಮ್ಮ ನಾಟಕ ಕಂಪ್ನಿ ಭಾಳ ಇರ್ತಾವೆ. ನಾವು ಅನ್ನೋದು ಬಿಡುವಂಗಿಲ್ಲ, ಆಮೇಲೆ ನಾವು ಅಂದಿಲ್ಲ ಅನ್ನೋದು ಬಿಡೋಂಗಿಲ್ಲ, ನಾವು ಆ ಅರ್ಥದೊಳಗೆ ಅಂದಿಲ್ಲ ಅನ್ನೋದು ಬಿಡೋಂಗಿಲ್ಲ. ಎಷ್ಟು ನಾಟಕ ಕಂಪ್ನಿ ನಡೆದು ಬಿಟ್ಟೈತೆ. ನಮ್ಮ ಬದುಕ ಒಂದು ನಾಟಕ ಕಂಪ್ನಿ ಅದಾಗೆ ಆಗಿಬಿಟ್ಟೈತೆ. ನಮ್ಮ ಮಾತಿಗೂ ಬೆಲೆ ಇಲ್ಲ, ನಮ್ಮ ನಡೆಗೂ ಬೆಲೆ ಇಲ್ಲ, ನಮ್ಮ ನುಡಿಗೂ ಬೆಲೆ ಇಲ್ಲ, ನಮ್ಮ ಬದುಕಿಗೆ ಬೆಲೆ ಇಲ್ಲ ನಂಗೆ ಆಗಿಬಿಟ್ಟೈತೆ. ನೋ ವ್ಯಾಲ್ಯೂ ಫಾರ್ ಅವರ್ ಓನ್. ಇದು ಇಂಥ ವಿಷಮ ಸ್ಥಿತಿಯಲ್ಲಿ ನಾವು ಅದೇವಿ ಸದ್ಯ. ಇವತ್ತಿನ ಪ್ರಸಂಗದಲ್ಲಿ ಭಾಳ ವಿಷಮ ಸ್ಥಿತಿ, ಬದುಕಿನ ಮೌಲ್ಯಗಳೇ ಭಾಳ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಇವರು ಇಲ್ಲಿ ಬಂದರು. ಏನು ಹೇಳಿದ್ರು ಇಲ್ಲಿ? ಅವರು ಮುಖದ ಮೇಲೆ ಒಂದಿಷ್ಟು ಮುನಿಸಿತ್ತು. ಯಾಕೆ ಅಷ್ಟು ದೌಡ ಆ ಮುನಿಸು ಭಾಳ ಹುಸಿ ಮುನಿಸದು. ಮುನಿಸ್ ಐತೆ ಅಂದರು ಪ್ರಭುದೇವ್ರದ್ದು ಸಿಟ್ಟಿಗೆ ಎದ್ದಾರ ಅಂದರು, ಅದು ಬಸವಣ್ಣವ್ರ ಮೇಲೆ ಸಿಟ್ಟಿಗೆ ಎದ್ದಾರ ಅಂದ್ರೆ ಏನದೇನು ನಿಜವಾದ ಮುನಿಸಿನ ಅದು ಅಲ್ಲ. ಅಕ್ಕ ಮಾದೇವಿ ತಾಯಿ ಮೇಲೆ ಹನುಮಂತ ಸಿಟ್ಟಿಗೆ ಎದ್ದು ಪ್ರಶ್ನೆ ಕೇಳ್ಯಾರ ಅಂತಂದ್ರೆ ಅದು ನಿಜವಾದ ಅಲ್ಲ. ಅದಕ್ಕೆ ನಾವು ಹುಸಿ ಮುನಿಸು ಅಂತ ಕರಿತೇವೆ. ಸುಮ್ಮ ಮುನಿಸೋದು ಹೌದಾ? ಮಕ್ಕಳ ಮೇಲೆ ತಂದೆ ಸಿಟ್ಟಿಗೆ ಎದ್ದಾನ, ತಾಯಿ ಸಿಟ್ಟಿಗೆ ಎದ್ದಾನ, ಅದ್ರ ನಿಜವಾದ ಸಿಟ್ಟನ ಅಲ್ಲ. ತಾತ್ಪೂರ್ತಿಕವಾಗಿ ಪ್ರೀತಿಯನ್ನು ವ್ಯಕ್ತಪಡಿಸುವ ಮತ್ತೊಂದು ರೂಪ ಅದು ಅಷ್ಟೇ. ಮುನಿಸು ಅದು ತಾಯಿಯ ಮುನಿಸು ಮಕ್ಕಳ ಮೇಲೆ, ತಂದೆ ಮುನಿಸು ಮಕ್ಕಳ ಮೇಲೆ, ಗುರುಗಳ ಮನಸ್ಸು ಶಿಷ್ಯರ ಮೇಲೆ. ಅವೆಲ್ಲ ಏನಂದ್ರೆ ಪ್ರೀತಿಯನ್ನು ವ್ಯಕ್ತಪಡಿಸುವ ಮತ್ತೊಂದು ರೂಪ ಅಂತ ತಿಳ್ಕೊಬೇಕು ನಾವು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಹಂಗಿಲ್ಲಿ ಪ್ರಭುದೇವರ ಒಂದು ಮುನಿಸು ಏನೈತಲ್ಲ, ಇದು ಬಸವಣ್ಣವ್ರ ಮೇಲೆ ಅಗಾಧವಾಗಿರ್ತಕ್ಕಂಥ ಗೌರವ, ಅಪ್ಪಟವಾಗಿರ್ತಕ್ಕಂಥ ಅವ್ರ ಮೇಲೆ ಪ್ರೀತಿ, ಅದನ್ನಿಟ್ಕೊಂಡು ಅಲ್ಲಿಂದ ಇಳಿತನ ಬಂದಾರ ಅವ್ರನ್ನ ಭೇಟಿ ಹಾಕೋರು. ಅದರಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಮುಖದಲ್ಲಿ ಮುನಿಸು ಮಾಡಿಕೊಂಡು ಆ ಮುನಿದ ಮುಖದಿಂದ ವ್ಯಂಗ್ಯವಾಗಿರ್ತಕ್ಕಂಥ ಈ ವಚನ. ಇದು ವ್ಯಂಗ್ಯಭರಿತವಾಗಿರ್ತಕ್ಕಂಥ ವಚನ. ಇದು ಐರಾನಿಕಲಿ ಹೇಳ್ಯಾರ ಅವರು. ಏನಂತ? ಲಿಂಗದೊಳಗೆ ಜಂಗಮ ಉಂಟು, ಜಂಗಮದೊಳಗೆ ಲಿಂಗ ಉಂಟೆಂದು ಉಭಯ ಸಾಮ್ಯವನ್ನರಿದು ಮತ್ತೆ ಮರಿತಿರುವಿ ಬಸವಣ್ಣ ನೀನು. ಏನು ಹೇಳಿದರು? ಲಿಂಗದೊಳಗನೆ ಜಂಗಮ ಐತೆ ಅಂದ್ರಿ, ಜಂಗಮದೊಳಗೆ ಲಿಂಗ ಐತಂದ್ರಿ, ಮುಂದೆ ಈ ಉಭಯ ಸಾಮ್ಯವನ್ನು ಅರ್ತಿರಿ. ಖರೆ ಅರ್ಥ ಇದನ್ನು ಮರ್ತು ಬಿಟ್ರಿ ನೀವು. ಲಿಂಗದೊಳಗೆ ಜಂಗಮ ಐತಿ, ಜಂಗಮದೊಳಗೆ ಲಿಂಗ ಐತಿ ಅಂದ್ರಿ, ತಿಳ್ಕೊಂಡಿದ್ರಿ ಖರೆ, ಆದ್ರೆ ಅದನ್ನು ಮರ್ತೀರಿ ನೀವು. ಯಾಕೆ ಮರ್ತೀರಿ ಅಂದ್ರೆ, ಲಿಂಗ ಪೂಜೆಯ ಮಾಡುವ ಒಂದು ಉದ್ದೇಶ ಏನು? ಜಂಗಮ ದರ್ಶನ. ಫಲ ಏನು? ಪರ್ಪಸ್ ಆಫ್ ಲಿಂಗ ಪೂಜೆ ಏನು? ಜಂಗಮ ದರ್ಶನ ಆಗಲಿ ಅಂತ ಮಾಡಾಕತ್ತೀರಿ. ಮತ್ತು ಸಾಕ್ಷಾತ್ ಆ ಲಿಂಗ ಪೂಜಾ ಫಲದ ರೂಪವಾಗೇ ಜಂಗಮ ಬಂದು ಮನೆ ಮುಂದೆ ನಿಂತಾಗ ಮತ್ತು ನೀವು ಅಲ್ಲಿ ಲಿಂಗ ಪೂಜೆದಾಗ ಕುಂತೀರಿ ಅಂದ್ರೆ ಏನಂದ್ರೆ ಅರ್ಥಕೊಂಡಿರಿ ನೀವು. ಲಿಂಗದ ರೂಪ ಜಂಗಮ, ಜಂಗಮದ ರೂಪ ಲಿಂಗ ಅನ್ನೋದು ಅರ್ಥಕೊಂಡು ಮುಂದೆ ಮರ್ತಿದ್ರಿ. ಯಾಕೆ? ಜಂಗಮ ಬಂದಾಗ ಲಿಂಗ ಪೂಜೆ ಬಿಟ್ಟು ಬರಬೇಕಾಗಿತ್ತು. ಬಂದಿಲ್ಲ ಅಂದ್ರೆ ನೀವು ಮರ್ತೀರಿ. ವ್ಯಂಗ್ಯವಾಗಿ ಮಾತನಾಡೋದಿದು. ಅದು ಮರೆತಿರು. ಅದು ಬತ್ತಿದ ತೊರೆಯಂತೆ ಬರಡು ಭಕ್ತಿ. ಈಗೇನು ನೀವು ಅದನ್ನು ಮರ್ತು ಏನಾರ ಭಕ್ತಿ ಮಾಡಕತ್ತೀರ ಅಂದ್ರೆ ನೀವು, ಅದು ಬತ್ತಿದ ತೊರೆಯಂತೆ, ಅದು ಬರಡಾಗಿರ್ತಕ್ಕಂಥ ಭಕ್ತಿ. ಅದರೊಳಗೆ ಏನು ಹುರುಳಿಲ್ಲ ಅಂತನಾಕತ್ತಾರ ಅವರಿಗೆ. ಲಿಂಗದಲ್ಲಿಯೇ ಜಂಗಮ ಉಂಟೆಂದು ಭಾವಿಸಿದ ಬಳಿಕ, ಲಿಂಗದಲ್ಲಿಯೇ ಜಂಗಮ ಉಂಟೆಂದು ಭಾವಿಸಿದ ಬಳಿಕ ಮತ್ತೆ ಜಂಗಮವೇಕೆ? ಯಾಳ್ರಾಗ ಒಂದು ಹೇಳ್ರಿ ಅಂತಾರ. ಲಿಂಗದಲ್ಲಿಯೇ ಜಂಗಮ ಉಂಟಂತ ಹೇಳ್ತಾರೆ. ಲಿಂಗದೊಳಗೆ ಜಂಗಮ ಐತಲ್ಲ, ಮತ್ತು ಜಂಗಮ ಯಾಕೆ ಬೇಕಂತ ಕೇಳಾಕತ್ತೀರಿ ಹೊಳ್ಳಿ? ಅದನ್ನು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ರಿ ನೀವು. ಜಂಗಮದ ಅಪೇಕ್ಷೆ ಯಾಕೆ ನಿಮಗೆ ಹೊಳ್ಳಿ? ಹೌದ್ರಿ? ಲಿಂಗದಲ್ಲಿ ಜಂಗಮ ಐತೆ ಅಂದ್ಕೊಂಡಿರಿ, ಮತ್ತು ಲಿಂಗ ಪೂಜೆ ಮಾಡಿದ್ರೆ ಜಂಗಮ ಪೂಜೆ ಮಾಡ್ದಂಗಲ್ಲ. ಲಿಂಗದ ದರ್ಶನ ಆತಂದ್ರೆ ಜಂಗಮ ದರ್ಶನ ಆದಂಗೆ. ಮತ್ತು ನೀವು ಜಂಗಮ ದರ್ಶನದ ಅಪೇಕ್ಷೆ ಯಾಕೆ ಪಡಾಕತ್ತೀರಿ? ಲಿಂಗದಲ್ಲಿ ಯಾಕೆ ಪಡಾಕತ್ತೀರಿ? ಇದು ಬೇಸಿಕ್ ಕ್ವಶನ್ ಹಾಕಿದ್ರು. ಮುಂದೆ
ಇಲ್ಲಿ ಮತ್ತೇಕೆ ಜಂಗಮ ಬೇಕು ನಿಮಗೆ? ಲಿಂಗದೊಳಗೆ ಜಂಗಮ ಐತಂದಾಗ ಬಳಿಕ ಮತ್ತೆ ಜಂಗಮದೊಡನೆ ಏನು ನಿಮ್ಮ ಸಂಬಂಧ? ಲಿಂಗದೊಳಗೆ ಜಂಗಮ ಐತಂದ್ಮೇಲೆ ಮತ್ತೆ ಜಂಗಮದೊಳಗೆ ನಿಮ್ದು ಏನು ಸಂಬಂಧ? ಮತ್ತೇಕೆ ಜಂಗಮ ಬೇಕು ನಿಮಗೆ? ಯಾಕೆ ಅಪೇಕ್ಷೆ ಪಡಾಕತ್ತೀರಿ? ಆ ನಿಮ್ಮ ಲಿಂಗದಲ್ಲಿಯೇ ಜಂಗಮವ ನರಿಸಿ ಸುಮ್ಮನೆ ಇರಬೇಕು, ನೋಡ್ಕೊಂಡಿದ್ದು ಬಿಡ್ಬೇಕು ನೀವು. ಆ ಲಿಂಗದಲ್ಲಿ ನಿಮ್ಮ ಜಂಗಮನನ್ನು ಅರಸ್ಕೊಂಡು ಹುಡ್ಕೊಂಡು ಸುಮ್ಮಿದ್ದು ಬಿಡ್ಬೇಕು. ಮತ್ತ್ಯಾಕೆ ಹಪ್ಪ ತಪ್ಪಿಸಾಕತ್ತೀರಿ ನೀವು? ಜಂಗಮ ದರ್ಶನ ಆಗ್ಬೇಕು ನಮಗಂತಂದು ಅಲ್ಲೇ ಐತಲ್ಲ. ನೀವು ಅನ್ಕೊಂಡಾಗನ ಲಿಂಗದಲ್ಲಿ ಜಂಗಮ ಐತಿ ಅಂತ ಅನ್ಕೊಂಡಾಗ ಲಿಂಗ ಇಟ್ಕೊಂಡು ಜಂಗಮ ನೋಡ್ಕೊಂತ ಹೋಗ್ಬಿಡ್ರಿ ಅದ್ರಾಗ. ಮತ್ತ್ಯಾಕೆ ಅಪೇಕ್ಷೆ ಪಡಾಕತ್ತೀರಿ ನೀವು? ಅತ್ಯಂತ ಮುನಿಸಿನಿಂದ ಈ ಪ್ರಶ್ನೆ ಹಾಕ್ತಾರವ್ರು. ಮತ್ತೆಯೂ ಲಿಂಗಾರ್ಚನೆಯ ಸಂದರ್ಭದಲ್ಲಿ ಶರಣರು ಬಂದರೆ ಆ ಲಿಂಗಾರ್ಚನೆಯ ಬಿಟ್ಟು ಇದರದ್ದು ಹೋಗಿ ವಂದಿಸಿ ಬರಮಾಡಿಕೊಂಡು, ಹೌದಾ, ಭಕ್ತಿಯ ಮಾಡುವಾತನೇ ನಿಜ ಭಕ್ತ ಮುಂದುವರೆದು ಹೇಳಿದ್ರು ಅವರು. ನನಗೇನಿದು ಸರಿ ಕಾಣೋದಿಲ್ಲಪ್ಪ. ಭಕ್ತ ಅಂದ್ರೆ ಯಾರು ಅನ್ನೋದು ಹೇಳ್ತೇನೆ ನೋಡಂತಾರೆ ಅವರು. ಯಾರು? ಪ್ರಭುದೇವರು. ಭಕ್ತ ಅಂದ್ರೆ ಯಾರಪ್ಪ? ಲಿಂಗಾರ್ಚನೆ ನೋಡ್ರಿ, ಲಿಂಗಾರ್ಚನೆಯ ಸಂದರ್ಭದಲ್ಲಿ, ಇದು ಸಂದರ್ಭ ಎಂಥದ್ದು? ಲಿಂಗಾರ್ಚನೆಯ ಸಂದರ್ಭ. ಲಿಂಗಾರ್ಚನೆಯ ಸಂದರ್ಭದಲ್ಲಿ ಶರಣರು ಬಂದರೆ ಆ ಲಿಂಗಾರ್ಚನೆಯ ಬಿಟ್ಟು ಇದರದ್ದು ಹೋಗಿ ವಂದಿಸಿ ಬರಮಾಡಿಕೊಂಡು ಬಂದು ಭಕ್ತಿಯ ಮಾಡುವಾತನೇ ನಿಜ ಭಕ್ತ. ಸ್ಟೇಟ್ಮೆಂಟ್ ಇದು. ಜಂಗಮವಾಗಿ ಬಂದ ಶರಣರು ಬಾಗಿಲ ಹೊರಗಿರುವಾಗ, ನೋಡ್ರಿ, ಜಂಗಮವಾಗಿ ಬಂದ ಶರಣರು ಬಾಗಿಲ ಹೊರಗಿರುವಾಗ, ಹೌದ್ರಿ, ಮುಂದೆ ಹೇಳ್ತಾರ ಅವರು, ಲಿಂಗಾರ್ಚನೆ ಮಾಡುವಾತ ಅದೇ ಥರ ಭಕ್ತ, ಭಕ್ತಿಯ ಮಾಡಬಲ್ಲಾತನೇ. ಜಂಗಮಕ್ಕೆ ಇದರದ್ದು ವಂದಿಸಿ ಭಕ್ತಿಯ ಮಾಡಬಲ್ಲಾತನೇ ಭಕ್ತ. ಆ ಜಂಗಮ ಹೊರಗಿರಲು ಲಿಂಗಾರ್ಚನೆಯ ಮಾಡುತ್ತಿರ್ಪಾತ ನೇತರ ಭಕ್ತ. ಬಂದು ನಿಂತಂತ ಗೊತ್ತಾದ ಮೇಲೂ ಲಿಂಗಾರ್ಚನೆ ಮಾಡ್ಕೊಂತ ಕುಂತ ಅವಂತ ಭಕ್ತ ಅಂದ್ಬಿಟ್ರು. ಭಾಳ ಭಾಳ ಕಠಿಣವಾಗಿರ್ತಕ್ಕಂಥ, ನೇರವಾಗಿರ್ತಕ್ಕಂಥ ನುಡಿಯಿಂದ ಬಸವಣ್ಣವ್ರನ್ನ ಈ ರೀತಿ ಅವರು. ಆತ ಎಂದು ನಿಜ ಭಕ್ತನಲ್ಲ. ಆ ಜಂಗಮದ ಮುಂದೆ ಕೈಯಲ್ಲಿ ಲಿಂಗವ ಹಿಡಿದುಕೊಂಡು, ಆ ಜಂಗಮದ ಮುಂದೆ ಕೈಯಲ್ಲಿ ಲಿಂಗವ ಹಿಡಿದುಕೊಂಡು ಸಹಪಂಕ್ತಿಯಲ್ಲಿ ಕುಳಿತು ಲಿಂಗವ ಪೂಜಿಸುವುದು ಭೃತ್ಯಾಚಾರಕ್ಕೆ ದ್ರೋಹವೆಸಗಿದಂತೆ. ಈಗ ನಮ್ಮ ಮನೆಯೊಳಗೆ ನಾವು ಲಿಂಗ ಪೂಜೆ ಮಾಡ್ಕೊತಿರ್ತೇವೆ ರೀ ನಿತ್ಯ ಕ್ರಮದಲ್ಲಿ. ನಮ್ಮ ಮನೆಗೆ ಒಂದು ದಿವಸ ಯಾರು ದೊಡ್ಡವ್ರು ಬಂದ್ರು ಅಂತ ತಿಳೋಣ. ದೊಡ್ಡವ್ರು ಬಂದರು, ಯಾರು ಸ್ವಾಮಿಗಳು ಬಂದು, ನಮ್ಮ ಗುರುಗಳು ಬಂದರು, ಹೌದಾ, ಇನ್ಯಾರೋ ಅನುಭಾವಿಗಳು, ಶರಣರ ದಾರಿಲಿರ್ತಕ್ಕಂಥ ಅನುಭಾವಿಗಳು ಬಂದ್ರೆ ಅಂತ ತಿಳಿರಿ. ಅವರು ವಾಸ್ತವ್ಯ ಮಾಡಿದ್ರು. ಅವರು ಮುಂಜಾನೆ ಲಿಂಗಾರ್ಚನೆಗೆ ಕುಂತ್ರೆ ಅವರು ಮುಂದೆ ಕೂತ್ಕೊಂಡು ನಾವು ನಿತ್ಯ ಮಾಡ್ತಕ್ಕಂಥ ಲಿಂಗಾರ್ಚನೆ ಮಾಡುವುದರಲ್ಲಿ ಹೊರಳಿಲ್ಲ. ಇದು ಎಲ್ಲರಿಗೆ ಅಪ್ಲೈ ಆಕತಿ. ಅದು ಲೌಕಿಕರು ಅಪ್ಲೈ ಆಕತಿ, ಏನೋ ಸ್ವಾಮಿಗಳಿಗೂ ಸ್ವಾಮಿಗಳು ಆ ತತ್ವವನ್ನು ಪಾಲಿಸ್ತಾರೆ. ತಮ್ಮ ಮಠದೊಳಗಿದ್ದಾಗ ಲಿಂಗಾರ್ಚನೆ, ನಿತ್ಯ ಲಿಂಗಾರ್ಚನೆ ಭಾಳ ವೈಭವದಿಂದ ಮಾಡ್ತಾರೆ. ಅವ್ರಕ್ಕಿಂತ ಹಿರಿಯರು ಅನುಭಾವಿಗಳು ಬಂದಾರಂತ ಬಂದು ಕುಂತ್ರೆ ಅವಾಗ ಅವ್ರು ತಮ್ಮ ಪೂಜೆ ಮೊಟಕುಗೊಳಿಸ್ತಾರೆ. ಅವ್ರು ಪೂಜೆ ಮಾಡ್ತಾರಲ್ಲಿ, ಅವ್ರ ಲಿಂಗಾರ್ಚನೆಯಲ್ಲಿ ಇವ್ರು ಪಾಲ್ಗೊಳ್ತಾರೆ. ಅವ್ರು ಆ ಮಠದಲ್ಲಿ ಬಂದು ಲಿಂಗಾರ್ಚನೆ ಮಾಡೋ ಸಂದರ್ಭದಲ್ಲಿ ಇವ್ರು ಅವ್ರ ಜೊತೆಗೆ ಪಾಲ್ಗೊಳ್ತಾರೆ ಹೊರತು ಅವ್ರ ಜೊತೆ ಸರಿಸಮಾನವಾಗಿ ಕುಂತು ಇವ್ರು ನಿತ್ಯದ ಲಿಂಗಾರ್ಚನೆ ಕ್ರಮ ಅದನ್ನು ಮಾಡೋದಿಲ್ಲ. ಅವ್ರ ಮುಂದೆ ಕುಂತು ಗೊತ್ತಿರಲಿ. ಅವ್ರ ಪೂಜಾ ರೂಮ್ನಲ್ಲಿ ಕುಂತು ಅವ್ರು ಸರಿಸಮಾನವಾಗಿ ಕುಂತು ಆ ಪೂಜೆ ಮಾಡ್ಕೊಳ್ಳೋದಿಲ್ಲ. ಅವರು ಪೂಜೆ ಕುಂದಿರ್ತಾರೆ ಸರಿಸಮ. ಇವ್ರ ಪೂಜೆಯನ್ನು ಸ್ವಲ್ಪಕ್ಕೆ ಮುಗಿಸಿ ಏನೈತೆ ಅಷ್ಟು ಮಾಡಿಕೊಂಡು ಅವರ ಪಾದ ಪೂಜೆನೋ ಪಾದೋದಕನೋ ಪಡೆಯುವಂಥ ಕ್ರಿಯೆಯಲ್ಲಿ ತೊಡಗ್ತಾರೆ. ಅವರು ಭಾಳ ಗೌಪ್ಯವಾಗಿರ್ತಕ್ಕಂಥ ಸಂದೇಶ. ಅವರು ತಮ್ಮ ಪಾಡಿಗೆ ತಾವು ಪೂಜೆ ಮಾಡ್ಕೊಂತ ಕುಂತರು, ಇವರು ತಮ್ಮ ಪಾಡಿಗೆ ತಾವು ಪೂಜೆ ಮಾಡಿ, ಇವ್ರು ನಮ್ಮ ನಿತ್ಯ ಕ್ರಮ ರೀ, ನಾವು ತಪ್ಸವ್ರಲ್ಲ, ಅವರು ಬಂದಾಗನೂ ಅಂದಿವಿ ಅಂದ್ರೆ ನಾವು ಅದಲ್ಲ ಅಂತಾರೆ ಅವರು. ತಾತ್ವಿಕವಾಗಿ ಇದಲ್ಲ.
ಯಾರಿಲ್ಲ ನನ್ನ ನಿತ್ಯ ಕ್ರಮ ಇರ್ತೈತಿ. ಯಾರೋ ಬಂದಾಗ ನನ್ನ ನಿತ್ಯ, ಈಗ ನಮ್ಮ ಮನೆಗೆ ಗುರುಗಳ ಬಂದುಬಿಟ್ರೆ, ಗುರುಗಳ ಅಂದ್ರೆ ಗುರುಗಳು ಬಂದಾನ ಅಂತ ತಿಳಿದು ನನ್ನ ನಿತ್ಯ ಕ್ರಮವನ್ನು ತಪ್ಸೋಕ್ಕಾಗೋದಿಲ್ಲ ಅಂತ ತಿಳಿದು ನಾನು ಗುರುಗಳ ನೀವು ಇಲ್ಲೇ ಕುಂದ್ರಿ, ನಾ ಲಿಂಗ ಪೂಜೆ ಮಾಡ್ರಿ, ನಾ ಮಾಡ್ಕೊಳ್ಳೋದು, ನೀವು ನಿಮ್ಮ ಪೂಜೆ ನೀವು ಮಾಡ್ಕೊರಿ, ನನ್ನ ಪೂಜೆ ನಾ ಮಾಡ್ಕೊತೀನಿ ಅನ್ನೋಂಗಿಲ್ಲ. ಅವಾಗ ಎಲ್ಲ ಪೂಜೆ ನಿಲ್ಲಿಸ್ಬೇಕು. ಅವಾಗ ನಮ್ಮ ಕ್ರಮಗಳನ್ನು, ನಾವು ನಿಯಮಗಳನ್ನು ಅವತ್ತು ಸಡ್ಲ್ ಮಾಡಬೇಕು. ಅವರ ಸೇವೆಯಲ್ಲಿ, ಅವ್ರ ದರ್ಶನದಲ್ಲಿ, ಅವ್ರ ಲಿಂಗಾರ್ಚನೆಯಲ್ಲಿ ನಾವು ತೊಡಕೊಳ್ಬೇಕು. ಅಲ್ಲೇ ಅವ್ರ ಜೊತೆಗೆ ನಮ್ಮ ಲಿಂಗಾರ್ಚನೆ ಆದಂಗೆ ಅಂತ. ಯಾಕೆ ಈ ಲಿಂಗದ ರೂಪ ಜಂಗಮ ಆಗಿ ಬಂದೈತಿ, ನಾವು ಆ ಜಂಗಮ ಪೂಜೆಯನ್ನು ಮಾಡಿಬಿಟ್ರೆ ಈ ಲಿಂಗಾರ್ಚನೆ ಆದಂಗೆ ಅಲ್ಲೇ. ಅರ್ಥ ಆತಲ್ರಿ? ಮುಗಿತಲ್ಲ, ಈ ಲಿಂಗಾರ್ಚನೆ ಆದಂಗೆ ಅವತ್ತು. ನಂದು ಇವತ್ತು ಕ್ರಮ ತಪ್ಪಿತು, ದಿನಾನ ಎಲ್ಲ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡ್ತಿದ್ದೆ, ಇವತ್ತೇನು ಆಗಲಿಲ್ಲ, 5 ನಿಮಿಷ ಹಂಗೆ ಮಜ್ಜನಕ್ಕೆ ಕೆರೆದವನು ಒಂದಿಷ್ಟು ಭಸ್ಮ ಹಚ್ಕೊಂಡು ಹಂಗೆ ಎದ್ದು ಬಿಟ್ಟೆ, ನಂದು ಕ್ರಮ ತಪ್ಪಿವತ್ತು ಅನ್ನೋಂಗಿಲ್ಲ. ಸ್ವತಃ ಲಿಂಗದ ಮುಖವಾಗಿ ಜಂಗಮನೇ ಬಂದು ನಿನ್ನ ಜೊತೆಗಿದ್ದಾಗ ಅಲ್ಲಿ ಅದರ ಅವಶ್ಯಕತೆ ಇಲ್ಲ, ಆ ಕಾಲಕ್ಕೆ ಆ ಸಂದರ್ಭಕ್ಕೆ ಇಲ್ಲ ಅಂದಂಗೆ ಅಷ್ಟೇ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ತತ್ವ ಇದು. ಭ್ರಷ್ಟಾಚಾರಕ್ಕೆ ದ್ರೋಹವೆಸಗಿದಂತೆ ಆತ ಭ್ರಷ್ಟಾಚಾರ ದ್ರೋಹಿಯು ಅಂತಹ ಭಕ್ತನ ಮನೆಗೆ ಲಿಂಗವಾಗಿ ಹೋಗುವ ಜಂಗಮ. ಅಂಥ ಭಕ್ತರು ಕಂಡು ಬಂದಿದ್ರ ಅಂಥ ಮನೆಗೆ ಲಿಂಗವಾಗಿ ಹೋಗುವ ಜಂಗಮ. ಜಂಗಮ ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ. ಜಂಗಮ ಪ್ರವೇಶ ಮಾಡ್ಯಾನಂದ್ರೆ ಅದು ಲಿಂಗವಾಗಿ ಲಿಂಗ ಜಂಗಮನೇ. ಅದು ಲಿಂಗವಾಗಿ ಹೋಗುವ ಜಂಗಮ ಆತ ನಿಜ ಜಂಗಮನಲ್ಲ. ಅಲ್ಲಿ ತತ್ವ ಐತಿ. ಅವರು ಯಾರ ಮನೆಗೆ ಹೋಗ್ಬೇಕು, ಎಂಥರ ಮನೆಗೆ ಹೋಗ್ಬೇಕಂದ್ರೆ ನಿಜ ತತ್ವದಲ್ಲಿರ್ತಕ್ಕಂಥ ಭಕ್ತರ ಮನೆಗೆ ಹೋಗ್ಬೇಕು ಹೊರತು ಏನೋ ಒಂದಿಷ್ಟು ಅನಿವಾರ್ಯ ಅಂತೇಳಿ ಹೋಗೋದೇನೈತಲ್ಲ, ಯಾವುದೋ ಮಜಬೂರಿಗೆ ಹೋಗೋದಲ್ಲ. ತತ್ವನಿಷ್ಠೆ ಅಂದ್ರೆ ಆಗಿರ್ಬೇಕಂತಾರೆ ಅವರು. ಆತನಲ್ಲಿ ತತ್ವ, ಅಲ್ಲಿ ಲಿಂಗಾರ್ಚನೆ ನಡೀಬೇಕಂದ್ರೆ ಆ ತತ್ವದ ಆಚರಣೆ ನಡೀತಿರ್ಬೇಕು. ಆ ಸ್ಥಳದಲ್ಲಿ, ಆ ಮನೆಯಲ್ಲಿ, ಆ ಮಠದಲ್ಲಿ, ಅಲ್ಲಿ ಲಿಂಗಾರ್ಚನೆ ನಡೀಬೇಕು. ಇಲ್ಲಾಂದ್ರೆ ಯಾವ್ದಾರು ನದಿ ದಂಡಿ ಮ್ಯಾಗ ಕುಂತು ಲಿಂಗಾರ್ಚನೆ ಮಾಡ್ಕೊಂಡು ಹೋಗ್ತಾರೆ ಅಂಥವರೆಲ್ಲ ಅಲ್ಲಿ ಹೋಗೋದಿಲ್ಲ. ನಿಸರ್ಗದ ಜೊತೆಗೆ ಇರ್ತಾರೆ ಹೊರತು ಅಲ್ಲಿರೋದಿಲ್ಲ, ಅದನ್ನು ಮಾಡೋದಿಲ್ಲ. ತಾತ್ವಿಕವಾಗಿ ಒಪ್ಪಿಲ್ಲ ಅಲ್ಲಿ ಅಂದ್ರೆ, ತಾತ್ವಿಕವಾಗಿ ಆಚರಣೆಯಲ್ಲಿ ನಡೆದಿಲ್ಲ ಅಂದರೆ ಲಿಂಗಾರ್ಚನೆ ಮಾಡ್ಕೊಳ್ಳೋದಿಲ್ಲ. ಅದನ್ನು ಅನ್ನೋದಿಲ್ಲ ಬಾಯ್ಬಿಟ್ಟು. ನಿಜ ತತ್ವದಲ್ಲಿರ್ತಕ್ಕಂಥ ಜಂಗಮ ಸ್ವರೂಪಿ ಏನಿರ್ತಾರಲ್ಲ ಇವರು, ಬಾಯ್ಬಿಟ್ಟು ಅನ್ನಂಗಿಲ್ಲ, ಅದು ಅಹಂಕಾರ ಆಕತಿ. ತತ್ವಕ್ಕೆ ಒಪ್ಪಲಿಲ್ಲ ಅಂದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ. ಅವರು ಲಿಂಗಾರ್ಚನೆನೂ ಮಾಡ್ಕೊಳ್ಳೋದಿಲ್ಲ, ಲಿಂಗಾರ್ಚನೆ ಮಾಡ್ಲಾರ್ದ ಪ್ರಸಾದನೂ ಮಾಡೋದಿಲ್ಲ, ಹಂಗೆ ಹೋಗ್ಬಿಡ್ತಾರೆ ತಮ್ಮ ಮಠಕ್ಕೆ ತಾವು. ಲಿಂಗಾರ್ಚನೆಗೆ ಸರಿಯಾದ ವಾತಾವರಣ ಇಲ್ಲ ಅಂದರೆ ಸುಮ್ಮ ಹೋಗ್ಬಿಡ್ತಾರೆ ಅವರು. ಅವಾಗ ದೇಹದ ಪರಿವಿರಂಗಿಲ್ಲ ಅವರಿಗೆ, ತಮ್ಮ ಹೊಟ್ಟೆ ಹಸಿವಾಗೈತೆ ಅನ್ನಂಗಿಲ್ಲ. ಲಿಂಗಾರ್ಚನೆ ಮಾಡೋದು ತಮ್ಮ ದೇಹದ ಹಸಿವಿಗೆ ಆಗಲ್ಲ. ಅವರು ಆ ಲಿಂಗಾರ್ಚನೆಗೆ ಇರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗಿಲ್ಲ ಅಂದ್ರೆ ದೇಹದ ಹಸಿವೆಯನ್ನು ಮರಿತಾರವ್ರು ಮುಂದೆ ಹಾಕಿಬಿಡ್ತಾರೆ. ತಮ್ಮ ಮಠಕ್ಕೆ ಹೋಗಿ ಆನಂದವಾಗಿ ಪೂಜೆ ಮಾಡ್ಕೊಂಡು ಅವ್ರು ಪ್ರಸಾದ ಮಾಡ್ತಾರೆ. ಅವರು ಎಂದು ನನ್ನ ಹೊಟ್ಟೆ ಹಸತಿ ನಡ್ರಿ ಊಟ ಮಾಡೋಣ ಅನ್ನಂಗಿಲ್ಲ ಅಂತವ್ರು. ಲಿಂಗಯ್ಯ ಹಸ್ತಾನ ನಡ್ರಿಪ್ಪ ಅಂತಾರೆ ಅವರು. ಲಿಂಗಯ್ಯ ಹಸ್ತಾನ ನಡ್ರಿ ಅಂತಾರೆ. ನನಗೆ ಹೊಟ್ಟೆ ಹಸತಿ ಅನ್ನಂಗಿಲ್ಲ, ನಾವೇನಂತೀವಿ ನನಗೆ ಹೊಟ್ಟೆ ಹಸತಿ ಅಂತ ಹೋಗ್ತೀವಿ ನಾವು. ಅವ್ರು ಯಾರು? ನಿಜಲಿಂಗ ತತ್ವದಲ್ಲಿರ್ತಕ್ಕಂಥ ಜಂಗಮ ಸ್ವರೂಪಿಗಳು. ಅವ್ರು ಎಂದು ತಮ್ಮ ಮೇಲೆ ಹಾಕ್ಕೊಳ್ಳಂಗಿಲ್ಲ, ಲಿಂಗಯ್ಯ ಹಸ್ತಾನ ನಡ್ರಿಪ್ಪ. ಯಾವ ಸ್ಥಿತಿ ಇದು? ಲಿಂಗಯ್ಯ ಅಂತಾನ ಉಣ್ಣೋದು ಅವರು ಹೇಳಿದ್ದೇನೋ ಲಿಂಗಯ್ಯ ಹಸ್ತಾನ. ನಾನು ನನಗಾಗಿ ಉಣ್ಣಾಕತ್ತಿಲ್ಲ, ಲಿಂಗಯ್ಯನಿಗಾಗಿ ಉಣ್ಣಾಕತ್ತೀನಿ. ಅದು ಅಷ್ಟು ಲಿಂಗಮಯವಾಗಿ, ಪ್ರಾಣವೇ ಲಿಂಗವಾಗಿ, ಲಿಂಗವೇ ಪ್ರಾಣವಾಗಿರ್ತಕ್ಕಂಥ ಸ್ಥಿತಿ ಅದು. ಯಾಕ ಹೊಟ್ಟೆ ಹಸ್ತಲ್ಲಿ ಬಿಡ್ರಿ, ನಾನು ಇವತ್ತು ಊಟ ಮಾಡಂಗಿಲ್ಲ ಅಂತೇಳಿದ್ರೆ ಲಿಂಗಾರ್ಚನೆ ತಪ್ಸಂಗಿಲ್ಲ. ಅವರು ಲಿಂಗಾರ್ಚನೆ ತಪ್ಸಂಗಿಲ್ಲ. ನನಗಿವತ್ತು ಹೊಟ್ಟೆ ಹಸ್ತಿಲ್ಲ ಅಂತೇಳಿದ್ರೆ ನಾನು ಸ್ನಾನ ಪೂಜೆ ಮಾಡೋದು ಬಿಟ್ಟು ಹಂಗೆ ಮಲಗಂಗಿಲ್ಲ. ನಾವು ಮಾಡ್ತೇವೆ ಹಂಗೆ. ಅವ್ರು ಎಂದು ಮಾಡಂಗೆ ನಿತ್ಯ ಲಿಂಗಾರ್ಚನೆ ಎರಡು ಹೊತ್ತು 3 ಹೊತ್ತು, ತ್ರಿಕಾಲ ಲಿಂಗ ಪೂಜೆ ಅನಿಷ್ಟಿದ್ರೆ 3 ಹೊತ್ತು. ಅವ್ರು ಏನಿಲ್ಲ, ಬೆಳಗ್ಗೆ 5 ಗಂಟೆಗೆ, ಮಧ್ಯಾಹ್ನ 1-1:30, ಸಾಯಂಕಾಲ 7:30, 8ಕ್ಕೆ ಏನು ಮಾಡ್ಕೊಂಬರ್ತಿದ್ರಲ್ಲ. ಅವರು ತಮ್ಮ ಹೊಟ್ಟೆ ಹಸತಿ ಅಂತ ಊಟ ಮಾಡ್ತಿದ್ದಿಲ್ಲ. ಅಂದು ಹೊಟ್ಟೆ ಹಸಿವೆ ಆಗದೇ ಇದ್ದರೂ ಕೂಡ, ದೈಹಿಕವಾಗಿ ಅವರಿಗೆ ಊಟದ ಅವಶ್ಯಕತೆ ಇಲ್ಲಂದರೂ ಕೂಡ ಅವರು ಸ್ನಾನ ಪೂಜೆಯನ್ನು ತಪ್ಪಿಸ್ತಿರ್ಲಿಲ್ಲ. ಹಿಂದಿನ ಶಿವಯೋಗಿಗಳು ಬಹಳಷ್ಟು ಜನ
ಕ್ರಮ ಆಗೋದೇ ಅದು 1-1.5 ತಾಸು ಪೂಜೆ ಆಗೋದೇ ಸಾಯಂಕಾಲದ್ದು. ಮಧ್ಯಾಹ್ನ ಊಟ ಪ್ರಸಾದ ಭಾಳ ಆಗೈತಿ, ಹೊಟ್ಟೆ ಹಸಿವೆ ಆಗಿಲ್ಲ ಅಂತ ತಿಳಿದು ಸ್ನಾನ ಪೂಜೆ ಇಲ್ಲನ ಮಲಗಿಲ್ಲ ಹಿಂದಿನ ಮಹಾಸ್ವಾಮಿಗಳೆಲ್ಲ. ನಾ ಹೇಳ್ತೇನೆ ನಿಮಗೆ, ಅವರು ನಿತ್ಯ ಕ್ರಮದ ಸ್ನಾನವನ್ನು ಮಾಡ್ಯಾರ, ಪೂಜೆಯನ್ನು ಮಾಡ್ಕೊಂಡಾರ. ಹೊಟ್ಟಿ ಪ್ರಸಾದ ಪೂಜೆ ಆದ್ಮೇಲೆ ಪ್ರಸಾದ ಲಿಂಗೈಗೆ ಏನು ಮಾಡ್ಕೊಂಡಾರ? ಲಿಂಗೈನ ಪ್ರಸಾದ ಅಂದ್ರೆ ಅವರು 1 ಬದಾಮೋ 2 ಬದಾಮೋ ತಿಂದು ಪ್ರಸಾದ ಮುಗಿಸ್ಯಾರ. ಹೊಟ್ಟೆ ಹಸಿವಿಲ್ಲ ಅಂತ ತಿಳಿದ ಸ್ನಾನ ಪೂಜೆ ಬಿಟ್ಟಿಲ್ಲ ಅವರು, ನೆನಪಿಟ್ಕೊಳ್ರಿ ನೀವು. ಸಾಯಂಕಾಲದ ಪೂಜೆಗೆ ಹಸಿವು ಕಾರಣವಾಗೋದಿಲ್ಲ. ಪೂಜೆ ಅಷ್ಟೆಲ್ಲ ವೈಭವದ ಪೂಜೆ ಮಾಡಿ ಪದೋದಕ್ಕೆ ತಗೊಂಡು ಪ್ರಸಾದ ಎಡಿ ಏನು ಮಾಡೋದಪ್ಪ ಬಟ್ಟಲ್ ಎಡಿ ಬಟ್ಟಲ್ದಾಗ ಅಂದ್ರೆ 1 ಬದಾಮ್ 2 ಬದಾಮ್ ಸ್ವೀಕಾರ ಮಾಡಿ ಹೇಳೋದಲ್ಲಿಂದ. ಇದು ಆಚರಣೆ, ಇದು ತತ್ವದ ಆಚರಣೆ. ಇದು ನಾ ಹೇಳಾಕತ್ತೇನೆ, ತತ್ವದ ಆಚರಣೆ ಇದು. ನಾನು ಹೊಟ್ಟೆ ಹಸ್ದಾಗ ಜಳಕ ಮಾಡಿ ಪೂಜೆ ಮಾಡಿ ಊಟ ಮಾಡಿದ್ನೋ, ಹೊಟ್ಟೆ ಹಸಲ್ದಾಗ ಹಂಗೆ ಬಿಟ್ನೋ, ಇಲ್ಲ. ತ್ರಿಕಾಲ ಅಂದ್ರೆ ತ್ರಿಕಾಲ. ಮೊದಲಿನ ಮಹಾಸ್ವಾಮಿಗಳು ಶಿವಯುಗಳು ಹೆಂಗಿರ್ತಿದ್ರು, ಹೊರಗಿನ ಜಂಜಾಟ ಇರ್ತಿದ್ದಿಲ್ಲ ಅವ್ರಿಗೆ, ಅವರು ನಿತ್ಯ ಕ್ರಮದಲ್ಲಿ ಸದಾಶಿವ ಧ್ಯಾನದಲ್ಲಿ ಮಹಾಸ್ವಾಮಿಗಳು. ಅವ್ರು ಮಠ ಬಿಟ್ಟು ಭಾಳ ಹೊರಗೆ ಹೊಕ್ಕಿದ್ದಿಲ್ಲ, ತಿಳ್ಕೊರಿ ನೀವು. ಅವರು ಮಠದಿಂದ ಹೊರಗೆ ಹೋಗೋದು ಭಾಳ ಕಡಿಮೆ. ಎಲ್ಲೋ ಯಾವಾಗೂ ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಮಠಕ್ಕೆ ಅಥವಾ ಭಕ್ತರ ಮನೆಗೆ ಎಲ್ಲರೂ ಹೋದರೆ ಅಲ್ಲೆಲ್ಲ ತಮ್ಮ ಸೇವಕರನ್ನು ಕಳಿಸಿ ತಮ್ಮ ಆಚರಣೆಗೆ ಏನು ಬೇಕು ಎಲ್ಲ ಪರಿಕರಣೆ ಮಾಡಿಕೊಂಡು ಎಲ್ಲರ ಯಾರ್ದಾರ ಮನೆಯೊಳಗೆ ಪೂಜಾ ಪ್ರಸಾದ ಆಗೈತೆ ಅಂದ್ರೆ ಅದು ಆ ಭಕ್ತರ ಸುದೈವ. ಅದು ಬಂದ್ರೆ ಸಾಕಪ್ಪ ಅವ್ರು ಅನ್ನೋದು. ಅದು ಅಷ್ಟು ಹಂತಿಂತ ಅವ್ರು ತಮ್ಮ ಸ್ವಸ್ಥಾನವನ್ನು ಬಿಟ್ಟು ಎಲ್ಲಿ ಹೋಗುತ್ತಿದ್ದಿಲ್ಲ. ಮತ್ತು ಒಣ ಆಡಂಬರ ಇಟ್ಕೊತಿದ್ದಿಲ್ಲ ಅವ್ರೇನು. ಹಣಕಾಸು ಮತ್ತೊಂದು ಮುಗಿದೊಂದು ವೈಭವ ಕಾರ್ಯಕ್ರಮ ರಥೋತ್ಸವ ಮತ್ತೊಂದೆಲ್ಲ ಭಕ್ತರಿಗೆ ಹೆಚ್ಚಿ ಮಾಡ್ರಿಪ್ಪ ಅಂತ ಹೇಳ್ಬೋದು. ಅವರು ನಿತ್ಯ ಧ್ಯಾನ 3 ಹೊತ್ತು ಕ್ರಮವನ್ನು ತಪ್ಪಿಸ್ತಿದ್ದಿಲ್ಲ ಅವರು. ಏನು ಮುಂಜಾನೆ 4:15 ಇರೋದು 4:15 ಲಿಂಗಾರ್ಚನೆ ಮಾಡಿ ಪ್ರಸಾದ ಮುಗಿಸಿ ಹೊರಗೆ ಭಕ್ತರಿಗೆ ದರ್ಶನ ಕೊಟ್ಟು ಮತ್ತು ಅವ್ರ ಅನುಭವ ಅರ್ಚನೆ ಏನಿತ್ತು ಮತ್ತು ಏನು ಮಟ್ಟದ ಮಾಡ್ಬೇಕು ಮಾಡಿ ಮತ್ತು 1-1:30 ಸ್ನಾನ ಪೂಜೆ ಮತ್ತೊಂದು ತಾಸು ವಿಶ್ರಾಂತಿ ಮತ್ತು 6:30 ಯಾರು ಭಕ್ತರು ಬಂದ್ರೆ ಮಾಡಿದ್ರೆ ಇರೋದು, ಇಲ್ಲ ಓದು ಬರಹ ಧ್ಯಾನ ಮತ್ತು 7:30-8 ಪೂಜಾ ಪ್ರಸಾದ 9 ಗಂಟೆಗೆ ಮಲಗ್ತಿದ್ರು. ಇಷ್ಟ ಅವ್ರ ನಿತ್ಯ ಕ್ರಮ. ಇದನ್ನು ಬಿಟ್ಟರೆ ಬೇರೆ ಏನಿರ್ತದೆ? ಅವರು ಶಿವಯೋಗಿಗಳವರು. ಯಾರನ್ನೂ ಅವ್ರು ಭೇಟಿ ಹಾಕೋದಲ್ಲ, ಜಗತ್ತವ್ರ ಪಾದಕ್ಕೆ ಬಂದ ಶರಣ ಹಾಕಿತ್ತು. ಜಗತ್ತವ್ರ ಪಾದಕ್ಕೆ ಬಂದು ಶರಣ ಹಾಕಿತ್ತು. ಯಾಕಂದ್ರೆ ಆ ಶಕ್ತಿ ಅಷ್ಟಿರ್ತಿತ್ತು. ಈಗ ಫೈಲ್ ಹಿಡ್ಕೊಂಡು ಎಡಾಡಕತ್ತು ಬಿಟ್ರೆಲ್ಲ ಏನು ಮಾಡೋದು? ಈಗಿನ ಸ್ಥಿತಿ ಬೇರೆ ಆಯ್ತು. ಅಲ್ಲ, ಕಾಲಕ್ಕೆ ತಕ್ಕಂಗೆ ನಾ ಯಾರನ್ನು ಟೀಕೆ ಮಾಡೋಂಗಿಲ್ಲ. ಕಾಲಕ್ಕೆ ತಕ್ಕಂಗೆ ನಡೀತು. ಆಚರಣೆಗೆ ಭಂಗ ಆಯ್ತು, ತತ್ವಕ್ಕೆ ಭಂಗ ಆಯ್ತು. ಇಲ್ಲಾಂದ್ರೆ ಈ ತತ್ವ ಈ ಸಿದ್ಧಾಂತ ಏನಿದೆ ಅಂತ ಅದು ಅಂತ ಸುಮ್ಮನೆ ಇದು ಲಿಂಗ ಮಧ್ಯೆ ಜಗತ್ ಸರ್ವಂ ಅನ್ನುವಂಥ ಮಾತೇನು ಸುಳ್ಳೇನು? ಏನು ಬಾಲೆಲ್ಲ ಮುಳುಗಂದದ ಬಾಲೆಲ್ಲ ಮಹಂತ ಶಿವಗಳು, ಏನು ಅತ್ರಿ ಮುರುಗೇಂದ್ರ ಶಿವಗಳು, ಏನು ಹಾನಗಲ್ ಕುಮಾರ ಶಿವಗಳು, ಅವ್ರು ಏನು ಚಿತ್ರಗಿ ವಿಜಯ ಮಹಾಂತೇಶ್ವರರು, ಏನು ಯಾ ಕಡೆ ಹೊಕ್ಕಿರಿ ಆ ಊರಾಗ ಒಬ್ಬ ಮಹಾ ತಪಸ್ವಿ ಮಹಾಯೋಗಿ. ಎದರಿಂದ ಬಂತದು ಆ ಶಕ್ತಿ? ಎದರಿಂದ ಬಂತು? ಲಿಂಗಾರ್ಚನೆಯಿಂದನೇ ಬಂದಿದ್ದು, ಬೇರೆ ಎದರಿಂದ ಅಲ್ಲ. ಏನು ಯಡಿಯೂರು ಸಿದ್ಧಲಿಂಗ, ತೋಂಟದ ಸಿದ್ಧಲಿಂಗ ಐತಿಗಳು ಸಾಮಾನ್ಯ ಏನದು? ಏನು ಮಾಡಿದ್ರಪ್ಪ ಅವರು? ಆ ಶಕ್ತಿ ಎಲ್ಲಿಂದ ಬಂತವರಿಗೆ? ಏನು ಮಾಡಿದ್ರು ಅವರು? ನಿತ್ಯಲಿಂಗಾರ್ಚನೆ. ಏನು ಮಾಡಿದ್ರು ಅವರು ಅಂದ್ರೆ ಇದನ್ನೇ ಮಾಡಿದ್ರು ಅವರು. ಇದು ಮಹಾ ತಪಸ್ಸಿದು, ಮಹಾ ತಪಸ್ಸಿದು. ಲಿಂಗ ಕ್ರಮ ತಪ್ಪಲಾರ್ದನೆ ಆ ರೀತಿ ಲಿಂಗ ಭಾವದಿಂದ ಸದಾ ಇರೋದೇನಿದೆಯಲ್ಲ, ಸಾಮಾನ್ಯ ಏನದು? ಎಷ್ಟು ಹೊರಗೆ ಜಗತ್ತು, ಬಣ್ಣದ ಜಗತ್ತೈತಿ, ಎಷ್ಟು ಆಕರ್ಷಣೆ ಐತಿ, ಎಷ್ಟೆಲ್ಲ ಐತಿ, ಎಷ್ಟು ನೋವು ಐತಿ, ಎಷ್ಟು ನಲಿವು ಐತಿ, ಎಷ್ಟು ಅಧಿಕಾರ, ಎಷ್ಟು ಸಂಪತ್ತು ಎಲ್ಲ ಐತಿ ಇಲ್ಲಿ. ಕರೆ ಇದ್ದಾಗೇನೋ ಅದು ಎಲ್ಲೂ ಹತ್ತಲಾರ್ದಂಗೆ, ತಲೆಗೆ ಹತ್ತಲಾರ ತಮ್ಮ ತನವನ್ನು ಉಳಿಸಿಕೊಂಡು ಕಾಯ್ಕೊಂಡು ರಕ್ಷಣೆ ಮಾಡಿಕೊಂಡು ಜಗತ್ತಿನೊಳಗಿದ್ದು ಜಗತ್ತನ್ನು ಉದ್ಧಾರ ಮಾಡಿ ತಾವು ಆತ್ಮಕಲ್ಯಾಣ ಮಾಡಿಕೊಂಡು ಆ ಶಕ್ತಿಯಿಂದ ಜಗತ್ತನ್ನು ಉದ್ಧಾರ ಮಾಡಿದಂಥ ಶಿವಯೋಗಿ ಪರಂಪರೆ ಈ ಶರಣ ಪರಂಪರೆ. ಇಂಥದ್ದು ಕಳ್ಕೊಂಡ್ಬಿಟ್ಟೇವೆ. ನಾವು ಏನು ಮಾಡೋಕ್ಕಾಗೋದಿಲ್ಲ, ಕಳ್ಕೊಂಡ್ಬಿಟ್ಟೇವೆ ನಾವು.
ಏನು ವೈಭವ, ಲಿಂಗಾರ್ಚನೆ ವೈಭವನೇ ವೈಭವ. ಆ ಲಿಂಗಾರ್ಚನೆ ಮಾಡ್ತಕ್ಕಂಥ ವೈಭವನ ನೋಡ್ಬೇಕು. ಕೆಲವು ಸ್ವಾಮೀಜಿಗಳು ಕರ್ನಾಟಕದಲ್ಲಿ ಅದಾರ, ಇನ್ನೂ ತೆರೆಮರೆ ಕಾಯಿ ಅಂತ ಅದಾರ, ಅವ್ರು ನೋಡ್ಬೇಕು. ನಾವು ಹೋಗಿ ಅದನ್ನು ಎಲ್ಲರ ಹೋಗಿ ಯಾವ್ದಾರ ಪ್ರವಾಸ ಸ್ಥಳಕ್ಕೆ ಹೋಗಿ ಇದನ್ನು ನೋಡಿ ಬರೋದಲ್ಲ. ಎಲ್ಲಿ ತತ್ವಬದ್ಧವಾಗಿ ಲಿಂಗಾರ್ಚನೆ ಯಾವ ಮಠದಲ್ಲಿ ನಡೆದೈತೆ, ಯಾವ ಸ್ವಾಮಿಗಳು ಮಠ ಹೋಗಿ ನೋಡ್ಬೇಕು. ನಾವು ಅವ್ರ ಜೊತೆಗೆ 1 ದಿವಸ ಇದ್ದು 2 ದಿವಸ ಇದ್ದು ಅವ್ರ ಪೂಜಾಕ್ರಮವನ್ನು, ಆನಂದವನ್ನು, ಆ ವೈಭವವನ್ನು ನೋಡಿ ಬರ್ಬೇಕು. ನಾವು ಜೀವನದೊಳಗೆ ಇನ್ನೇನೋ ನೋಡೋದೈತೆ. ನಾವು ಮುರುಘಾ ಮಠದಾಗಿದ್ದಾಗ ಮಾಂತಪ್ಪಳ ಪೂಜಾ ವೈಭವನ ಕಣ್ಣಾರೆ ಕಂಡಂಥವ್ರು. ನಾವು ಅದನ್ನು ನೋಡ್ತೇವೆ, ಹುಡುಕ್ತೇವೆ. ಎಲ್ಲರ ಅಂಥದ್ದು ಸಿಕ್ಕಂಗೆ ನಮ್ಗೆ ಎಂಥ ಸಂಪತ್ತು ಸಿಕ್ಕಂಗೆ ಆ ತತ್ವದಲ್ಲಿ ನಡೀತಕ್ಕಂಥ ಆಚಾರಯುಕ್ತವಾಗಿರ್ತಕ್ಕಂತಹ ಆ ಒಂದು ಪೂಜಾಕ್ರಮ ಏನೈತಲ್ಲ, ಅದು ಬೇಕು. ಅದು ನಮ್ಮ ಶರಣರು ನಮಗೆ ಕೊಟ್ಟು ಹೋಗ್ಯಾರ. ಇಲ್ಲಿ ಹೇಳಾಕ್ತಾರೆ ನೋಡ್ರಿ, ಏನು ಹೇಳಿದರು? ಅಂತಹ ಭ್ರತ್ಯಾಚಾರ ದ್ರೋಹಿಯು ಆತ ಭಕ್ತನಲ್ಲ, ಹಂಗ ಆತನ ಮನೆಗೆ ಲಿಂಗವಾಗಿ ಹೋಗುವ ಜಂಗಮ ನಿಜ ಜಂಗಮನಲ್ಲ, ಆತ ಅಜ್ಞಾನಿ ಜಂಗಮ ಅಂತ ಕರೀತಾರೆ ಪ್ರಭುದೇವರು. ಯಾವುದೋ ಆಮಿಷಕ್ಕೆ ಹೊಕ್ಕಾನ ಅಷ್ಟ, ತತ್ವನ ಇಲ್ಲದ ಮನೆಗೆ ಹೊಕ್ಕಾನಂದ್ರೆ ಅವ ನಿಜ ಜಂಗಮ ಅಲ್ಲ ಅಂತ. ಜಂಗಮ ಅಂದ್ರೆ ಅವ್ನಿಗೆ ಯಾವುದೂ ಏನಿರಬಾರ್ದು, ದಾಕ್ಷಿಣ್ಯ ಇರಬಾರ್ದು. ಆತನಿಗೆ ದಾಕ್ಷಿಣ್ಯಕ್ಕೆ ಒಳಗಾಗಬಾರ್ದು, ಎದಕ್ಕೂ ದಾಕ್ಷಿಣ್ಯಕ್ಕೆ ಒಳಗಾಗಬಾರ್ದು. ಅವನು ಯಾವ ದಾಕ್ಷಿಣ್ಯಕ್ಕೂ ಒಳಗಾಗಬಾರ್ದು. ಭಕ್ತರ ಮನೆ ಅಂಥ ದಿವಸಕ್ಕೆ ಇಂಥ ದಿವಸ ಪ್ರತಿ ವರ್ಷ ಇಂಥ ಊರಿನೊಳಗೆ ಇಂಥವ್ರ ಮನೆಯೊಳಗೆ ಲಿಂಗ ಪೂಜಾ ಪ್ರಸಾದ ಭಿನ್ನ ಐತಿ ಅಂತಂದ್ರೆ ಅವತ್ತಿನ ದಿವಸ ಎಂದೂ ತಪ್ಪಿಸಿಲ್ಲ ಅಂತ ಶಿವಯೋಗಿಗಳು ಮೃತ್ಯುಂಜಯ ಪುಳು ಚರಿತ್ರೆ ಓದುವಾಗ ನಾವು ಹೇಳ್ತೇವೆ. ಸಮಯೊಳಗೆ ಇಂಥವ್ರ ಮನ್ಯಾಗ ಪ್ರಸಾದ, ಇಂಥ ದಿವಸ ಪ್ರಸಾದ. ಅಂಥ ದಿವಸ ಮಠಕ್ಕೆ ಯಾರು ದೊಡ್ಡವ್ರು ಬಂದಾರಂದ್ರೆ ಆ ಭಕ್ತರ ಮನೆ ಪೂಜಾ ಬಿಟ್ಟು ಎಂದು ಮಠಕ್ಕೆ ಬಂದಿಲ್ಲ ಅವರು. ಇದು ತಿಳಿಸಿಲ್ಲ ನಾ ಹೇಳೋದು. ದೊಡ್ಡವ್ರು ಯಾರ ಮಠಕ್ಕೆ ಬರ್ತಾರಂದ್ರೆ ಮುಗಿಸ್ಕೊಡ್ರಿ ನೀವು ಅಂತ ಹೇಳ್ಯಾರ ಅವರು. ಆ ಭಕ್ತರ ಮನ್ಯಾಗ ಪ್ರಸಾದ ಪೂಜಾ ನಡೆಸ್ಯಾರ ಅವರು. ಕ್ರಮ ತಪ್ಪುವಂಗಿಲ್ಲ. ಅದು ಭಕ್ತ ದೊಡ್ಡವ ನನಗಂತಾರ ಅವ್ರು, ಶಿಷ್ಯ ದೊಡ್ಡವ ಅಂತಾರ ಅವ್ರು. ಹೆಂಗ್ರಿ ಬರ್ಬೇಕು ಮಠಕ್ಕೆ, ಇಂಥವ್ರು ಬರಾಕತ್ತಾರ ಅಂದ್ರೆ ನೀವು ಅದಿರಲ್ಲಿ ಮಾಡ್ಕೋರಿ ಅಂದ್ರೆ ಅವರು. ಇಲ್ಲಿ ನಮ್ಮದು ವರ್ಷದ ಇದೈತ್ರಿಪ್ಪ, ಭಕ್ತರ ಮನೆಯೊಳಗೆ ಪೂಜೆ ಆಗ್ಬೇಕು ನಮ್ಮದು, ಅದನ್ನು ತಪ್ಸಕ್ಕೆ ಬರಂಗಿಲ್ಲ ಅಂದರು. ಯಾವುದು ದೊಡ್ಡದು ಹಂಗಾರ ಇಲ್ಲಿ? ಅವ್ರು ಬಂದರು, ಅವ್ರ ಪಾಡಿಗೆ ಹೋದರು. ಹೌದು, ಅವ್ರು ಬಂದು ಪಾಡಿಗೆ ಹೋಗ್ತಾರೆ. ಅವ್ರು ದೊಡ್ಡವ್ರು ಬರಲಿ, ಅವ್ರಿಗೇನು ಉಪಚಾರ ಮಾಡಕ್ಕೆ ಮಾಡ್ರಿಲ್ಲ ಇದ್ದವ್ರು. ನಾನಾ ಬರ್ಬೇಕಂತ ಏನಾಯ್ತು? ಇದು ಇಲ್ಲಿಂದ ಬರೋಂಗಿಲ್ಲ ಅಂದರು. ಇದು ಅಹಂಕಾರ ಅಲ್ಲ, ತತ್ವ. ಇದು ಅಹಂಕಾರ ಅಲ್ಲಿದು, ತತ್ವ ಇದು. ಸಾಯಂಕಾಲ ಪೂಜಾಕ್ಕೆ ಹೋದರು ಮೃತ್ಯುಂಜಯ ಪುಳು 7-7:30 ದಾವಣಗೆರೆ ಭಕ್ತರು ಬಂದ್ಬಿಟ್ರು. ಪೂಜಾಕ್ಕೆ ಹೋದ್ರೆ ಸಾಯಂಕಾಲದ 1 ತಾಸು. ದಾವಣಗೆರೆ ಭಕ್ತರು ಬಂದಾಗ ಹಿಂಗೆ ಬಂದೇವಿ ನಾವು ಅಂತ. ಈಗ ಸ್ನಾನಕ್ಕೆ ಹೋಗ್ಯಾರ ಪೂಜಾ ಮುಗಿಸ್ಕೊಂಡು. ಸ್ನಾನ ಮುಗಿಸ್ಕೊಂಡು ರೂಮಿಗೆ ಬರುತ್ತಲೇ ಅವ್ರು ಸೇವಕರ ಕಡೆಯಿಂದ ಹೇಳ್ಸ್ಯಾರ, ದಾವಣಗೆರೆ ಭಕ್ತರು ಬಂದಾರಪ್ಪ, 10-15 ಮಂದಿ ಗಾಡಿ ಮಾಡ್ಕೊಂಡು ಬಂದಾರ. ಸೇವಕ್ ಹೇಳಿದ, ಇನ್ನೊಂದು ತಾಸು ರೀ, ಈಗ 7:30 ಆಗೈತಿ, 7:08, 9ಕ್ಕೆ ಹೊರಗೆ ಬರ್ತಾರೆ ರೀ ಅಪ್ಪಗಳು, ದರ್ಶನ ಮಾಡ್ಕೊಂಡು. ಅವ್ರು ದೂರ ಹೋಗೋರು. ಹೊಳ್ಳಿ ದಾವಣಗೆರೆಯಿಂದ ಭಕ್ತರು ಬಂದಾರಂದ್ರೆ ಸೇವಕ ಅದು ಅಪ್ಪಗಳಿಗೆ ಸುದ್ದಿ ಮುಟ್ಸಿದ. ಭಕ್ತರು ಕುಂತ್ರು. ಹಂಗಾರೆ ಆಯ್ತು, ನಾವು ದರ್ಶನ ಮಾಡ್ಕೊಂಡು ಹೋಗ್ತೇವೆ. 9-9:30 ಇಲ್ಲದೇನಂತ ಕುಂತ್ರು ಹಾಲ್ನಾಗ. 5 ನಿಮಿಷಕ್ಕೆ ಲಿಂಗ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದ್ರು ಮೃತ್ಯುಂಜಯ ಪುಳು. ಅವತ್ತು ಲಿಂಗ ಪೂಜೆ 5 ನಿಮಿಷ ಆಯ್ತು. ಮಠದಲ್ಲಿರುವ ಆ ಸ್ವಾಮಿಗಳಿಗೆ ಜಂಗಮರ ಯಾರಂದ್ರೆ ಭಕ್ತರ ಜಂಗಮ ಸ್ವರೂಪ. ಅಲ್ಲಿ ಭಕ್ತರ ಮನೆಗೆ ಸ್ವಾಮಿಗಳೋದಾಗ ಅವರು ಭಕ್ತರಿಗೆ ಜಂಗಮರ ಆದ್ರೆ, ಮಠದಲ್ಲಿರೋ ಸ್ವಾಮಿಗಳಿಗೆ ಭಕ್ತರ ಜಂಗಮ ಸ್ವರೂಪ ಆಗಿದ್ರು ಅಂತ ತಿಳ್ಕೊರಿ ನೀವು. ಮತ್ತು ಭಕ್ತರನ್ನ ತಾಸುಗಟ್ಲೆ ಕುಂದ್ರಿಸಿ ಮುಂದೆ ಹೋಗವ್ರು. ಅವ್ರು ಪಾಪ ನಮ್ಮ ದರ್ಶನ ಮಾಡಿಕೊಂಡು, ನಾನು ತಾಸುಗಟ್ಲೆ ಲಿಂಗ ಪೂಜೆ ಮಾಡ್ಕೊಂಡು ಕುಂತಿದ್ರೆ ಅವ್ರಿಗೆ ಅನುಕೂಲ ಆಕತ್ತಿಲ್ಲ ಅಂತ ತಿಳಿದು 5 ನಿಮಿಷಕ್ಕೆ ಪೂಜಾ ಮುಗಿಸ್ಕೊಂಬಂದು ಅವ್ರು ದರ್ಶನ ಕೊಟ್ಟು ಅವ್ರನ್ನ ದಾವಣಗೆರೆಗೆ ಕಳಿಸಿದ್ರು. ಇದು ತತ್ವ ಪರಿಪಾಲನೆ. ಚರಿತ್ರೆ ಅದಾವೆ, ಇವು ನಮ್ಮ ಕಣ್ಣು ಮುಂದೆ ಅದಾವೆ. ಆಗೋದು ಇದೆಲ್ಲ ಇತಿಹಾಸ ಐತಿ. ಅಂಥ ಮಹಾತ್ಮರ ಚರಿತ್ರೆಯನ್ನು ಸಾಲು ಶಬ್ದ ಹಿಡಿದು ಓದಬೇಕು ನಾವು. ಹೆಂಗೆ ನಡ್ಕೊಂಡಿದ್ರು ಅವ್ರು ಈ ಸಮಾಜದಾಗ ಅಂತ, ಹೆಂಗಿದ್ರು ಅವ್ರು ಅನ್ನೋದನ್ನು ನೋಡ್ಬೇಕು ನಾವು. ಇಲ್ಲಿ ಆತ ಅಜ್ಞಾನಿ. ಈ ರೀತಿಯಾಗಿ ಪರಶಿವನ ಶರಣರೊಡನೆ ಸದುವಿನಯದಿಂದ ವರ್ತಿಸದೆ ಅಹಂಕಾರವ ಅಂತರಂಗದಲ್ಲಿ ತುಂಬಿಕೊಂಡಿರುವವನು ನಾನು ಅಂಥವ್ರನ್ನ ಶಿವ ಅಂದ್ರೆ ನಾನು ಪ್ರಭುದೇವರು ಶಿವ ಒಪ್ಪುವುದೋ ಇಲ್ಲ ಒಂದು ಪ್ರಭುದೇವರು ನಿಷ್ಠುರ ನುಡಿಯಲ್ಲಿ ಹೇಳುವರು. ಸಾಧ್ಯನೇ ಇಲ್ಲ ಅಂದ್ಬಿಟ್ರೆ ಅವರು. ಹಂಗಾರೆ ಪ್ರಭುದೇವರು ಹೇಳ್ದಂಗೆ ಇಲ್ಲಿ ನಾವು ಸಾಲು
ಒಂದು ಶಬ್ದಶಃ ಅರ್ಥವನ್ನು ಬಸವಣ್ಣವ್ರಿಗೆ ಅಂಟಿಸಬಾರ್ದು ನಾವಿಲ್ಲಿ. ಅವ್ರಿಗೆ ಶಬ್ದಗಳನ್ನು ಬಳಸ್ಯಾರಿಲ್ಲ. ಆತ ಪ್ರತ್ಯಾಚಾರ ದ್ರೋಹಿ ಮತ್ತೊಂದು ಅವೆಲ್ಲ ಬಸವಣ್ಣರಿಗೆ ತಗುಲುವಂಥವಲ್ಲವು. ಅವು ಈ ಲೋಕಕ್ಕೆ ಹೇಳಿದ ಸಂದೇಶಗಳು. ಅದು ಬೇರೆ ಇಲ್ಲ. ಅದನ್ನು ಮುಂದೆ ಬಂದು ಹೇಳ್ತಾರೆ ಶರಣರು, ಇದು ಏನು ನಡೆದೈತಿ ಇಲ್ಲಿ ಅನ್ನೋದು. ಯಾರು ಯಾರಿಗೆ ಅಣ್ಣಾಕತ್ತಿಲ್ಲ ಇಲ್ಲಿ. ಸಂದೇಶ ಕೊಡಾಕತ್ತಾರ, ತತ್ವವನ್ನು ಕೊಡಾಕತ್ತಾರ. ಅದಕ್ಕೆ ಅವ್ರು ಹೇಳಿದರು ಆ ಭಕ್ತನ ಮನೆಯ ಹೋಗುವ ಜಂಗಮವೇ ಅಜ್ಞಾನಿ, ನಮ್ಮ ಗುಹೇಶ್ವರನ ಶರಣರ ಕೂಡೆ ಅಹಂಕಾರ ಹೊತ್ತಿರ್ಪವರ ಕಂಡಡೆ ನಾನು ಅಲ್ಲೇ ಕಾಣ ಸಂಗಣ ಬಸವಣ್ಣ ಅಂತ ಒಂದು ಜಗತ್ತಿಗೆ ಅವ್ರೇನು ಕೊಟ್ಟರು, ಸಂದೇಶ ಕೊಟ್ಟರು. ಮತ್ತೆ ಮುಂದುವರೆದು ಪ್ರಭುದೇವರು ಹೇಳ್ತಾರೆ, ಏನು ಹೇಳಿದರು, ಜಂಗಮವೇ ಹೊರಗಿರಲು ಲಿಂಗಾರ್ಚನೆ ಯಾವುದಯ್ಯ. ಸ್ವತಃ ಜಂಗಮನೇ, ಲಿಂಗದ ಸ್ವರೂಪ ಜಂಗಮ ಬಂದಾಗ ಜಂಗಮವೇ ಹೊರಗಿರಲು ಲಿಂಗಾರ್ಚನೆ ಯಾವುದಯ್ಯ. ಪ್ರಾಣನ ಹೊರಗಿರಿಸಿ ಎಡೆಯಾಡುವ ದೇಹ ಉಂಟೆ. ಪ್ರಾಣನ ಹೊರಗಿರಿಸಿ ಎಡೆಯಾಡುವ ದೇಹ ಉಂಟೆ. ಶರಣರು ಬಂದು ಬಾಗಿಲಲ್ಲಿ ನಿಂದಿರಲು ತನ್ನ ತಾ ಮರೆದವರ ಕಂಡಡೆ ನಮ್ಮ ಗುಹೇಶ್ವರ ಲಿಂಗ ಒಡೆಯ ಹಾಯ್ಕದೆ ಮಾಣ್ಬನೆ. ನೋಡ್ರಿ, ಪ್ರಾಣನೇ ಹೊರಗೈತಿ. ಈ ದೇಹದಿಂದ ಪ್ರಾಣವನ್ನು ಹೊರಗಿಟ್ಟು ಏನಾರ ಕ್ರಿಯೆ ಮಾಡೋಕ್ಕೆ ಸಾಧ್ಯ ಆಕೈತೆ ಅಂತ ಪ್ರಶ್ನೆ ಮಾಡ್ಯಾರ ಅವರು. ಈ ದೇಹದಿಂದ ಪ್ರಾಣವನ್ನು ಹೊರಗಿಡೋದಿಲ್ಲ. ಹೊರಗಿಟ್ಟು ನಾವು ಒಳಗೆ ಈ ದೇಹ ತನ್ನ ಕ್ರಿಯೆಯನ್ನು ಮಾಡಾಕತ್ತೈತೆ ಅಂದಂಗೆ ಆಕೈತಿ ಅಂತಾರೆ ಅವರು. ಜಂಗಮನ ಹೊರಗೆ ನಿಲ್ಲಿಸಿ ನೀ ಇಲ್ಲೇ ಲಿಂಗಾರ್ಚನೆ ಮಾಡಾಕತ್ತೀರ ಅಂದ್ರೆ ಅದು ಇಲ್ಲ. ಅದು ಅಲ್ಲಿ ಪ್ರಾಣರಹಿತವಾಗಿರ್ತಕ್ಕಂಥ ಲಿಂಗಾರ್ಚನೆ ಅದು. ಆ ದೇಹಕ್ಕೆ ಪ್ರಾಣನೇ ಇಲ್ಲ, ಅಲ್ಲಿ ಪ್ರಾಣ ಹೊರಗೈತಿ. ಮತ್ತು ಪ್ರಾಣವನ್ನು ಹೊರಗಿಟ್ಟು ನೀ ಏನು ಮಾಡಕ್ಕೆ ಸಾಧ್ಯ ಆಕೈತಿ ನೋಡ್ರಿ. ಶರಣರು ಜಂಗಮವಾಗಿ ಮನೆಗೆ ಬಂದ ಬಳಿಕ ಮತ್ತೆ ಲಿಂಗ ಪೂಜೆ ಮಾಡುವ ಅಗತ್ಯವಿಲ್ಲ. ಬಂದ ಶರಣರ ಉಪಚಾರವ ಮಾಡಬೇಕು, ಅದೇ ಲಿಂಗಾರ್ಚನೆ. ಏಕೆಂದರೆ ಜಂಗಮವೆಂದರೆ ಪ್ರಾಣ, ಲಿಂಗವೇ ದೇಹ. ಜಂಗಮ ಪ್ರಾಣವಾದ್ರೆ ಲಿಂಗ ದೇಹ. ಮತ್ತು ಲಿಂಗ ಕೈ ಹಿಡ್ಕೊಂಡು ಪ್ರಾಣ ಹೊರಗಿಟ್ರಿ ನೀವು ಇಲ್ಲಿ, ಹಂಗಾರೆ ಏನಾಯ್ತು ನಿಮ್ಮದು ಅಂತ ಕೇಳಿದಾರ ಅವರು. ಈ ದೇಹ ಪ್ರಾಣವ ಹೊರಗಿರಿಸಿ ಬರೀ ದೇಹ ಬದುಕಿ ಅಲೆದಾಡುವುದೇ ಇಲ್ಲ. ಅದರಂತೆ ಶರಣರು ಬಂದು ಬಾಗಿಲಲ್ಲಿ ನಿಂತಿರುವಾಗ ಒಳಗೆ ಲಿಂಗ ಪೂಜೆಯಲ್ಲಿ ತನ್ನ ತಾ ಮರೆತವರ ಕಂಡರೆ ನಮ್ಮ ಪರಶಿವನು ಅಂತಹವರ ಭಕ್ತಿ ನಿಜಭಕ್ತಿಯಲ್ಲವೆಂದು ಒಡೆದು ಹಾಕಿ ಅಳಿಸಿ ಹಾಕುವನೆಂದು ಪ್ರಭುದೇವರು ಲಿಂಗ ಜಂಗಮದ ನಿಲುವನ್ನು ನಿರೂಪಿಸ್ತಾರೆ. ಅವರು ಇಂತೂ ಬಸವರಾಜರು ಹಿಂಗೆ ಹೇಳಿದ ಮೇಲೆ ಏನು ಎಷ್ಟು ಜರ್ಜರಿತರಾಗಿರ್ಬೇಕು ಬಸವಣ್ಣವ್ರು. ಎಲ್ಲ ಹೇಳಿದ ಮೇಲೂ ಇವೆರಡು ವಚನ ಭಾಳ ಮನಸ್ಸಿಗೆ ಘಾಸಿ ಮಾಡ್ತಾವೆ ಅವ್ರಿಗೆ. ಘಾಸಿ ಮಾಡಿ ಇಂತೂ ಬಸವರಾಜ ದೇವರು ಲಿಂಗಾರ್ಚನೆಯಂ ಮಾಡುತ್ತಾ ತೆರಹು ಮರವಾಗಿದ್ದ ವೃತ್ತಾಂತಮಂ ಪ್ರಭುದೇವರು ಎಚ್ಚರಿಸಿ ಮೂದಲಿಸಿ, ಹೌದಾ, ಮೂದಲಿಸಿ ಅಂದರೆ ನಿಂದಿಸಿ, ನಿರೂಪಮಂ ಕೊಡುತ್ತಿರಲು ಆ ಬಸವರಾಜ ದೇವರು ಅತ್ಯಂತ ನೊಂದು ತಮ್ಮ ಲಿಂಗಾರ್ಚನೆಯ ತಾವೇ ಜರಿದು ನುಡಿದುಕೊಳ್ಳುತ್ತಿದ್ದ ಪ್ರಸ್ತಾವದ ವಚನ. ಈಗ ಸಂದರ್ಭ ಮನ್ಯಾಗ ಒಂದೇನೋ ನಮ್ಮಿಂದ ತಪ್ಪಾಗೈತಿ ಅಂತ ತಿಳ್ಕೊಳ್ಳೋಣ. ಆತ್ರಪ್ಪ ಆಗೈತಿ ಎಲ್ಲ ಮಾಡ್ರಿ ಅಂತಂದು ಒಂದು 8-10-15 ನಿಮಿಷ ನಾವು ಪರಿಪ್ರಿಯ ಬೇಡ್ಕೊಂಡ್ವಿ. ಇಷ್ಟು ಬೇಡ್ಕೊಂಡ ಮೇಲೆ ನೀವು ಆಯ್ತು ಬಿಡ್ರಿ ಅಂದ್ಬಿಟ್ರೆ ಮುಂದಿನ ಮಾತಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಅದ ಘಟನೆ ಇಟ್ಕೊಂಡು ಮತ್ತೆ ಅವ್ರು ಚುಚ್ಚಿದ್ರು ಅಂತೇಳಿರಿ. ನಮ್ಮ ಲೌಕಿಕದೊಳಗೆ ನಾ ಹೇಳ್ತೀನಿ. ಅವಾಗ ನಾವೇನು ಮಾಡ್ತೀವಿ, ನಾವು ಮಾಡಿದ ತಪ್ಪನ್ನು ನಾವು ಬೈಕೊಳಕ್ಕೆ ಚಾಲು ಮಾಡ್ತೇವೆ. ಹೌದಾ, ನಾವು ಮಾಡಿದ ತಪ್ಪನ್ನು ನಾವು ಬೈಕೊತೀವಿ. ಅವಾಗ ನೋಡು, ಎಲ್ಲ ಅವ್ರಿಗೆ ಹೇಳಿದ್ವಿ. ಈಗ ಹೇಳಿದ ಮೇಲೆ ಮುಂದೆ ಏನು ದಾರಿ ಏನು ಉಳಿತೀಗ? ಅವ್ರು ಮತ್ತೆ ಒಪ್ಪಿಲ್ಲ ಅಂದ್ರೆ ದಾರಿ ಏನೋ ಅವ್ರಿಗೆ ಹೇಳಂಗಿಲ್ಲ. ಅವಾಗ ನಾವು ಏನು ಹೇಳ್ತೀವಿ, ನಾವು ಮಾಡಿದ ತಪ್ಪನ್ನು ನೆನೆಸ್ಕೊಂಡು ನಾವು ಬೈಕೊತೀವಿ. ಅವಾಗ ನಾನು ಸುಮ್ಮ ಕುಂದ್ರಂದ್ರೆ ಕುಂದ್ರಾಮಲ್ಲ, ನನಗಿದೆಲ್ಲ ಬೇಕಾಗಿತ್ತು, ನನಗಿದು ಬೇಕಾಗಿತ್ತು, ನಾ ಏನೋ ತಿಳಿಲಾರ್ದ ಮಾಡಿಬಿಟ್ನಿ, ನನಗೆ ಏನೋ ಇರಲಿ ಅಂತ ಹಿಂಗೆ ಅಂತ ತಿಳ್ಕೊಂಡು ಮಾಡಿಬಿಟ್ನಿ, ನಾ ಸುಮ್ಮ ಕುಂದ್ರಕ್ಕೆ ಆಗೋದಿಲ್ಲ ನನಗೆ. ಹಿಂಗೆ ನಮ್ಮಷ್ಟಕ್ಕೆ ನಾವು ಅನ್ಕೊಳ್ಳೋದಿಲ್ಲ ಒಮ್ಮೆ ಅಂತೇವಿಲ್ರಿ. ಅವ್ರಿಗೆ ಹೇಳುವಷ್ಟು ಹೇಳಿ ಮೇಲೆ ಅವ್ರು ಒಪ್ಪಿಬಿಟ್ರು ಮುಗಿದೋತು. ಒಪ್ಪಿಲ್ಲ ಅಂದಮೇಲೆ ಅವ್ರು ಮತ್ತೂ ಅದ ವಿಷಯ ತೊಗೊಂಡು ಮತ್ತೆ ಜಗ್ಗಿದ್ರು ಅಂದ್ರೆ ಅದನ್ನು ಅವಾಗ ನಾವೇನು ದಾರಿ ಏನು ನಮಗೆ ಮತ್ತೆ ಅವ್ರಿಗೆ ಹೇಳಕ್ಕೆ ಹೋಗೋದಿಲ್ಲ. ಅವಾಗ ನಾವೇನು ಮಾಡ್ತೀವಿ, ಅವ್ರು ಕಳ್ಳು ಕರಗಿಸಾಕೆ ಹೊಳೆ ಅವ್ರಿಗೆ ಹೇಳೋದಿಲ್ಲ. ಇವರೇನು ಹೊಳೆ ನಮ್ಮಟ್ಟಕ್ಕೆ ನಾವು ಏನು ಮಾಡ್ಕೊತೀವಿ, ಅವಾಗ ನಮ್ಮ ತಪ್ಪುಗಳನ್ನು ನಾವು ನೆನೆಸ್ಕೊಂಡು ನಮ್ಮಷ್ಟಕ್ಕೆ ನಾವು ಏನೋ ಹೇಳ್ಕೊಳಕ್ಕೆ ಚಾಲು ಮಾಡ್ತೀವಿ. ಮಾಡೋದಿಲ್ಲ, ಲೌಕಿಕವಾಗಿ ಒಮ್ಮೆ ಮಾಡ್ತೀವಿ. ನಾನು ಸುಮ್ಮ ಕುಂದ್ರೋ ಹಾಕೆಲ್ಲ ಬೇಕಾಗಿತ್ತು ನನಗೆ, ಏನರ ಹಿರಿತನ ಬೇಕಾಗಿರ್ತೈತಿ, ಏನು ಎದಕ್ಕೆ ಬೇಕಾಗಿತ್ತು ನನಗೆ, ಸುಮ್ಮ ಮಾಡಿದ್ನಿ ಅಂತ ಅನ್ನಂಗಿಲ್ರಿ ಮನ್ಯಾಗ ನಾವು ಏನರ ಹಂಗೆ ಆ ಅರ್ಥದೊಳಗೆ ಇದನ್ನು ಭಾವಿಸೋಣ.
ಆ ಅರ್ಥದೊಳಗೆ ಬಸವಣ್ಣವ್ರು ಹೊಳ್ಳಿ ಏನಂತಾರೆ ಇಲ್ಲಿ ನೋಡ್ರಿ, 360 ದಿನ ಸ್ರವವ ಮಾಡಿ, 360 ದಿನ ಸ್ರವವ ಮಾಡಿ, ಕಳನ ನೇರಿ ಕೈ ಮರೆದಂತಾಯಿತ್ಯನ್ನ ಭಕ್ತಿ, ಎನಿಸು ಕಾಲ ಲಿಂಗಾರ್ಚನೆಯ ಮಾಡಿ ಎವೆನಯ್ಯ, ಎನ್ನ ಮನದಲ್ಲಿ ದೃಢವಿಡಿಯದನ್ನಕ್ಕರ, ಕೊಡನ ತುಂಬಿದ ಹಾಲ ನೊಡೆಯ ಹಾಯ್ಕಿ ನುಡುಗಿಹೆನೆಂದರೆ ಎನ್ನಳವೇ ಕೂಡಲ ಸಂಗಮ ದೇವ ಅಂತ ಅನ್ಕೊಂಡ್ರು ಅವರು. ಇನ್ನು ಇವ್ರಿಗೆ ಹೇಳಿ ಏನು ಮಾಡೋದು, ತಮ್ಮ ತಾವು ಹೇಳ್ಕೊಳಕ್ಕೆ ಚಾಲು ಮಾಡಿದ್ರು. ಏನು 360 ದಿನ ಸ್ರವವ ಮಾಡಿ, ಸ್ರವವ ಅಂದ್ರೆ ಸ್ರವವ ಅಥವಾ ಸ್ರವವ ಮಾಡಿ ಅಂದ್ರೆ ಏನಂದ್ರೆ ಏನೋ ಸಾಧನೆ ಮಾಡೋದು. ಸ್ರವವ ಅಂದ್ರೆ ಗರಡಿ ಮನ್ಯಾಗ ತಾಲೀಮ್ ಅಂತೇವಲ್ಲ ನಾವು. ತಾಲೀಮ್ ವರ್ಷಗಟ್ಟಲೆ ತಾಲೀಮ್ ಮಾಡಿದ್ದು ಹೌದಾ. ಯಾವಾಗ ಒಂದು ಸ್ಪರ್ಧಾ ಇರ್ತೈತಿ ಒಂದು ದಿವಸ, ಯಾವಾಗಾರ ಆ ಸ್ಪರ್ಧಾಕ್ಕೆ ಹೋಗಕ್ಕೆ ನಾವು ತಾಲೀಮ್ ಮಾಡೋದು. 360 ವರ್ಷಗಟ್ಟಲೆ ತಾಲೀಮ್ ಮಾಡೇವೆ ಅಂತೇಳಿ. 360 ದಿನ ಸ್ರವವ ಮಾಡಿ ಕಳನೇರಿ ಕೈ ಮರೆದಂತಾಯಿತ್ಯನ್ನ ಭಕ್ತಿ. ಕಳನೇರಿ ಅಂದ್ರೆ ಏನ್ರಿ? ರಣಭೂಮಿಯಲ್ಲಿ ಕಾದಾಡುವಂಥ ಸಂದರ್ಭ, ಹೌದಾ. ಕಳನೇರು ರಣಭೂಮಿಯಲ್ಲಿ ಯುದ್ಧ ಮಾಡಕ್ಕೆ ನಿಂತಿದ್ರು, ಆ ಸಂದರ್ಭ. ಕಳನೇರಿ ಕೈ ಮರೆದಂತಾಯಿತ್ಯನ್ನ ಭಕ್ತಿ ಅಂದ್ರೇನು? ಏನು ನಾವು ಕಲೆಯನ್ನು ಕರಗತ ಮಾಡ್ಕೊಂಡಿದ್ವಲ್ಲ ವರ್ಷಗಟ್ಲೆ, ಆ ಯುದ್ಧ ಭೂಮಿಯಲ್ಲಿ ಇದ್ದಾಗ ಅದು ಕರಗತ ಮಾಡ್ಕೊಂಡಿದ್ದು ಮರ್ತು ಬಿಟ್ಟಿವಿ ನಾವು. ಕರಗತ ಮಾಡ್ಕೊಂಡಿದ್ದ ಯುದ್ಧಕ್ಕೆ ನಿಂತೇ ಹೊಳೆ, ಅದು ನೆನಪಾಗಲಿಲ್ಲ. ಅದು ಏನು ಮಾಡ್ಕೊಂಡು ನಮ್ಗೆ ಹೊಳಿಲೇ ಇಲ್ಲ, ಮರ್ತು ಬಿಟ್ಟಿವಿ ನಾವು. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾವು ಈಗ ಅವಾಗ ಯುದ್ಧ ನಡೆದಾಗ ಹಿಂದೆಲ್ಲ ಪೌರಾಣಿಕದೊಳಗೆ ಬಾಣ ಬಿಡುವ ಹೊತ್ನ್ಯಾಗ ಆ ಮಂತ್ರವನ್ನು ಹೇಳಿ ಆ ಬಾಣ ಬಿಡ್ತಿದ್ರಲ್ಲ, ಅದನ್ನು ಬಾಣ ಹುಡುವ ಮಂತ್ರ ನೆನಪಾಗಿಲ್ಲ ಅಂತಿದ್ರು, ಗೊತ್ತಿನ್ರಿ? ಮಂತ್ರ ನೆನಪಾಗಲಿಲ್ಲ ಹಂಗೆ ಅಂತ ತಿಳ್ಕೊಳ್ಳೋಣ. ಈಗ ಹಂಗೆ ಜಸ್ಟ್ ಹಂಗೆ ಮಂತ್ರ ನೆನಪಾಗಲಿಲ್ಲ ಅವಂಗೆ ಅಂತಾರಲ್ಲ. ಹಂಗಿಲ್ಲಿ ಯುದ್ಧ ಮಾಡುವಾಗ ಎಲ್ಲ ಕೌಶಲ್ಯಗಳನ್ನು ಕಳ್ಕೊಂಡಿದ್ದೆ, ಯುದ್ಧಕ್ಕೆ ನಿಂತ ಏನಾಗ್ಬಿಡ್ತು ಗೊತ್ತೇನ್ರಿ? ಅದೇನೋ ಕೈ ಮರ್ತಂಗೆ ಆಗ್ಬಿಡ್ತು ನನಗೆ. ಆ ಅಟಾಪು ನನಗೆ ನೆನಪಾಗಲಿಲ್ಲ, ಮರ್ತಂಗೆ ಆತು ನನ್ನ ಬಾಳೆ ಅಂತಂತಾರೆ ಅವ್ರು. ವರ್ಷಗಟ್ಲೆ ಜಂಗಮ ದರ್ಶನಕ್ಕಾಗಿನೇ ಲಿಂಗಾರ್ಚನೆ ಮಾಡಿ 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 ಸ್ವತಃ ಜಂಗಮ ಮಂದಿ ಅಂತಾಗ ಮರ್ತು ಹೋಗ್ಬಿಟ್ನಲ್ಲ, ಓ ಮರ ಇದೇನು ನನ್ನ ಬಾಳೆ ಅಂತ ಹಿಂಗದು ನೋಡ್ರಿ. ಅಷ್ಟು ಚಂದ ಉದಾಹರಣೆ ಕೊಟ್ಟರು ಅವರು. ವರ್ಷಗಟ್ಲೆ ಮಾಡಿ ಕೈ ಮರೆತು ಕಾದಾಡುವ ಕಲೆ ತಪ್ಪಿದರೆ ಪ್ರಯೋಜನವಿಲ್ಲ. ಅನಂತ ಕಾಲದ ಗರಡಿ ಸಾಧನೆಯ ಶ್ರಮವೆಲ್ಲ ವ್ಯರ್ಥವಾಗಿ ಅದೆಷ್ಟೋ ಕಾಲದಿಂದ ಮಾಡಿದ ಎನ್ನ ಭಕ್ತಿ ಪರಿಸ್ಥಿತಿ ಈಗ ಹಿಂಗಾಗೈತಿ. ತಾಲೀಮ್ ಮಾಡಿ ಗರಡಿ ಮನ್ಯಾಗ ವರ್ಷಗಟ್ಟಲೆ ತಾಲೀಮ್ ಮಾಡಿದ ಮನುಷ್ಯ ಕುಸ್ತಿ ಕಣದಾಗ ಅವು ಪಟ್ಟು ಮರ್ತು ಬಿಟ್ಟಾನ. ಅವ ಹೆಂಗೆ ಪಟ್ಟು ಮಾಡ್ಬೇಕು ಅನ್ನೋದು ಮರ್ತು ಬಿಟ್ಟಾನ. ಆ ಕ್ಷಣದಾಗ ನೆನಪಾಗಲಿಲ್ಲ ನನಗೆ. ಆಮೇಲೆ ನೆನಪಾದ್ರೆ ತೊಗೊಂಡು ಏನು ಮಾಡೋದು, ಕುಸ್ತಿ ಹೋತಲ್ಲ ಅಂತ. ಹಿಂಗಿದೆ ಅರ್ಥ. ಮುಂದೆ ಎನಿಸು ಕಾಲ ಲಿಂಗಾರ್ಚನೆಯ ಮಾಡಿ ಎವೆನಯ್ಯ, ನಿನ್ನ ಮನದಲ್ಲಿ ದೃಢವಿಲ್ಲದನ್ನಕ್ಕರ. ಏನು ಎಷ್ಟು ಕಾಲ ಎಷ್ಟು ವರ್ಷದ ಲಿಂಗ ಪೂಜೆ ಮಾಡಿದ್ರೇನು? ಲಿಂಗದ ಪ್ರಾಣ ಜಂಗಮವೆಂದನ ಅರಿದು ಆಚರಿಸುವ ದೃಢನಿಷ್ಠೆಯ ಭಕ್ತಿ ಇಲ್ಲದಿದ್ದರೆ ಅದು ವ್ಯರ್ಥ ಭಕ್ತಿ. ಏನು ಮಾಡಿ ಏನು ಒಳ್ಳೆ ಹುಣಸೆ ಅಂತ ತೊಳೆದಂಗೆ ಆತಂತೇವಲ್ಲ ನಾವು. ಒಮ್ಮೆ ಎಂಡೆಡ್ ಇನ್ ಸ್ಮೋಕ್ ಅಂತೇವೆ ನಾವು ಇಂಗ್ಲೀಷ್ನಾಗ, ಹೌದಾ. ಎಫರ್ಟ್ಸ್ ಹ್ಯಾವ್ ಬೀನ್ ಎಂಡೆಡ್ ಇನ್ ಸ್ಮೋಕ್. ಹಂಗೆ ಆಗಿಬಿಡ್ತಲ್ಪ ನನ್ನ ಪರಿಸ್ಥಿತಿ ಅಂತ ಅನ್ಕೊಂತಾರೆ ಅವರಷ್ಟಕ್ಕೆ ಅವ್ರು ಅನ್ಕೊಳಕತ್ತಾರೆ. ಈಗ ಅದನ್ನು ಅವ್ರು ನಿಂತಾರಲ್ಲೇ, ಅವ್ರಿಗೆ ಹೇಳೋದು ಬಿಟ್ರಿ, ಈಗ ತಾವ ಹೇಳ್ಕೊಳಕತ್ರಿ, ತಾವ ಹೇಳ್ಕೊಳಕತ್ರಿ. ಈಗ ಈಗ ನಮ್ಮ ಮಕ್ಕಳು ಇನ್ನೊಬ್ರು ಮಕ್ಕಳು ಬಡ್ದಾಡಿರ್ತಾರೆ ಅಂತೇಳಿರಿ, ಅವ್ರ ಮನೆಗೆ ಬಂದು ಜಗಳ ತೆಗೆದಿರ್ತಾರೆ ಅಂತೇಳಿರಿ. ಅವಾಗ ಅವ್ರ ಜೋಡಿ ಎಲ್ಲ ಹೇಳ್ತಾರೆ ಅವ್ರು, ಹೋಗ್ರಿ ನಮ್ಮ ಮಗ ಹಂಗಲ್ಲ ಹಿಂಗಲ್ಲ ಎಲ್ಲ ಆತಂದು ಅವ್ರು ಬಿಡೋದೇ ಅಲ್ಲ ಮತ್ತು ಅಂತಾರೆ. ಅಂದ್ಗಳು ಏನು ಮಾಡ್ತಾರೆ ತಂದೆ ಇವ್ರ ಮಕ್ಕಳು ಪಟ ಬಡ್ಕೊತಾರೆ ತಮ್ಮ ಮಕ್ಕಳನ್ನ. ಜಗಳ ತೆಗಿಯಕ್ಕೆ ಬಂದ್ರೆ ಏನು ಮಾಡ್ತಾರೆ, ಹೋಲ್ ಬಿಡ್ರಿಪ್ಪ ಮಕ್ಕಳು ಅಂದ್ರೆ ಎಲ್ಲ ಒಂದ, ನೀವು ಯಾಕೆ ಬಡಿತೀರಿ ಅಂದ್ಬಿಡ್ತಾರೆ. ಹಂಗಿದೆ ಈಗ, ಹೌದಿಲ್ರಿ? ಈಗ ಅವ್ರಿಗೆ ಮತ್ತೆ ಹೇಳ್ಕೊಂತ ಹೋದಂಗೆ ಜಗಳ ಮುಂದುವರಿದ ಅದು. ಅದಕ್ಕೆ ಇನ್ನು ಹೇಳಿದ್ರೆ ಇವನು ಹಿಂಗಾದ ನೋಡಂತಂದು ತಮ್ಮ ಮಕ್ಕಳನ್ನ 2 ಪೆಟ್ಟು ಹಾಕ್ಕೊಂಬಿಟ್ರಂದ್ರೆ ಅವ್ರ ಮಕ್ಕಳ ಬಗ್ಗೆ ತಕರಾರು ತಗೊಂಬಂದವ್ರು ಏನು ಮಾಡ್ತಾರೋ ಮತ್ತು ಅವಾಗ ಏನಾರು ಹೇಳ್ತಾರೆ, ಹೊಡ್ರಿ ಇನ್ನೊಂದು 2 ಅಂತಾರ. ಹೋಲ್ ಬಿಡ್ರಿ ಮಕ್ಳು ಅಂದ್ರೆ ನೀವು ಯಾಕೆ ಹೊಡ್ಕೊಂತಾರೆ ನಿಮ್ಮ ಮಕ್ಕಳನ್ನ, ಹೋಲ್ ಬಿಡ್ರಿ. ನೀವು ಅದನ್ನು ಬಿಟ್ಟು ಅವ್ರ ಮಕ್ಕಳನ್ನ ಹೊಡೆದ್ರೆ ಜಗಳ ಹತ್ತತಿ. ತಿಳ್ಕೊರಿ, ನೀವು ಜಗಳ ಮುಗಿಸ್ಬೇಕಂದ್ರೆ ನಿಮ್ಮ ಮಕ್ಕಳನ್ನ ಹೊಡ್ಕೋಬೇಕು ನೀವು, ಹೌದಿಲ್ರಿ? ಸಾಮಾನ್ಯವಾದ ಜ್ಞಾನ ಇದು. ಹಂಗಿಲ್ಲಿ ಏನು ಮಾಡಿಬಿಟ್ರು, ಅವರಿಗೆ ಎಲ್ಲ ಹೇಳಿದ್ರು, ಎಲ್ಲ ಮಾಡಿದ್ರು, ಮತ್ತು ಆಕ್ಷೇಪ ಮಾಡಿದ್ರಲ್ಲ. ಇವರು ತಮ್ಮ ತಪ್ಪನ್ನು ತಾವ ಅವ್ರ ಮುಂದೆ ಹೇಳ್ಕೊಳಕ್ಕಾತ್ರು.
ಏನು ಹಿಂಗಾಗ್ಬಿಡ್ತೀವಿ, ವ್ಯರ್ಥ ಭಕ್ತಿ ಅದು. ಎಷ್ಟೋ ವರ್ಷದಿಂದ ನಾನು ಭಕ್ತಿ ಮಾಡಿದ್ರೇನು ಲಿಂಗದ ಪ್ರಾಣ ಜಂಗಮವೆಂಬುದನ್ನು ಅರಿದು ಆಚರಿಸುವ ದೃಷ್ಟಿ ಅರ್ಥಕೊಂಡೇನೆ. ಲಿಂಗದ ಪ್ರಾಣ ಜಂಗಮ ಅಂತ ಅದನ್ನು ಆಚರಿಸೋಳಗೆ ನಿಷ್ಠೆ ತೋರಲಿಲ್ಲಲ್ಲ ನಾನು, ಎಲ್ಲೋ ಒಂದು ಕ್ಷಣ ಮರ್ತು ಬಿಟ್ನಲ್ಲ. ಅದು ವ್ಯರ್ಥ ಭಕ್ತಿ, ಅರ್ಥವಿಲ್ಲದ ಭಕ್ತಿ ಅಂತ ಯಾರನ್ನಾಕತ್ತಾರ? ಪ್ರಭುದೇವ್ರು ಹೇಳಾಕತ್ತ. ಎಲ್ಲಿಗೆ? ಬಸವಣ್ಣವ್ರು ತಾವೇ ಹೇಳ್ಕೊಳಕತ್ತಾರ. ಈಗ ಅದನ್ನು ವಿಚಾರ ಮಾಡಿಬಿಡ್ರಿ. ಹೌದಾ? ಕೊಡವ ತುಂಬಿದ ಹಾಲನೊಡೆಯ ಹಾಕಿ, ತುಂಬಿದ ಕೊಡ ಏನ್ರಿ ಒಡೆದ ಹಾಲಿನ ಕೊಡ. ನುಡಿಗೆ ಏನೆಂದರೆ ಎನ್ನಳವೇ ಕೂಡಲ ಸಂಗಮ ದೇವ. ಈ ಹಾಲು ತುಂಬಿದ ಹರಿವಿ ಒಡೆದು ಹಾಕಿ ಆಮೇಲೆ ಅದು ಹರಿದು ಮುರಿದಿಗೆ ಹಾಲೆಲ್ಲ ಹರಿದು ಹೋಗುವಾಗ ಹಿಡ್ಕೊಂಡು ಬಗ್ಸಿಲೆ ಹೊಳ್ಳಿ ಅದನ್ನು ಮತ್ತೆ ಕೂಡಿಸಿ ಒಂದು ಮತ್ತೆ ಹರಿವ್ಯಾಗ ಹಾಕ್ತೇನೆ ಅನ್ನೋ ಬಾಳೆ ಆಗೈತೆ ನಂದು ಅಂತಾರೆ ಅವರು. ನಾನು ಪಟ್ನ ಎದ್ದು ಬಂದುಬಿಟ್ಟಿದ್ರೆ ಮುಗಿದು ಹೋಗಿತ್ತಲ್ಲಿದೆ. ಏನು ಕುಂತ ಏನೋ ಮಾಡಿದ್ನಿ ಮರ ಅಚಾತುರಿ ನಾನು. ಏನು ಎದ್ದು ಬಂದುಬಿಟ್ಟಿದ್ರೆ ಮುಗಿದು ಹೋಗಿತ್ತಲ್ಲ ಮರ, ನಾನು ಹಿಂಗೆ ಮಾಡಿಬಿಟ್ನಿ ಅಂತ ಒಮ್ಮೆ ಅನ್ನಂಗಿಲ್ಲ ನಾವು. ಹಂಗಿದು ಹಾಲು ಹರಿವಿ ಒಡೆದ ಮೇಲೆ ಹರಿದು ಹೋಗುವಾಗ ಬಗಸಿಲಿ ಇನ್ನೊಂದು ಅರಿವಾಗಿ ಹಾಕೋಂಗೆ ಆಯ್ತು ನನ್ನ ಬಾಳೆಗೆ. ನಾನೇ ಎದ್ದು ಬಂದಿದ್ನಿ ಅಂದ್ರೆ ಇದೆಲ್ಲ ಎಲ್ಲಿ ಹಾಕಿತ್ತು ಬಾಳೆ ಅಂದಂಗಿದು. ಯಾರಿದ್ರಿಗೆ ಹೇಳಕತ್ತರು? ಪ್ರಭುದೇವರಿದ್ರಿಗೆ ಅವರು. ಏನು ಮಾಡೋದ್ರಪ್ಪ ಹಿಂಗಾಗ್ಬಿಟ್ಟೈತಿ ಅಂತ ಅಂದಂಗೆ. ಲಿಂಗ ಪೂಜೆಯ ಮಾಡಿ ಬಂದ ಶರಣರನ್ನು ಅಲಕ್ಷಿಸಿದರೆ. ಲಿಂಗ ಪೂಜೆಯ ಮಾಡಿ ಬಂದ ಶರಣರನ್ನು ಅಲಕ್ಷಿಸಿದರೆ. ಲಿಂಗ ಪೂಜೆ ಮಾಡಿದ್ವಿ, ಅದರ ಫಲವಾಗಿ ಶರಣರು ಬಂದರು, ಅಲಕ್ಷಿಸಿದರೆ. ಅದೆಂಥ ಅರ್ಥಹೀನ ಭಕ್ತಿ ಎಂಬುದನ್ನಲ್ಲಿ ಬಸವಣ್ಣವ್ರು ತಾವ ಸ್ಪಷ್ಟಪಡಿಸಿಬಿಟ್ರು. ಎನಿಸು ಕಾಲ ಕಲ್ಲು ನೀರೊಳಗಿದ್ದರೇನು, ಮತ್ತೆ ಹೇಳ್ಕೊಂಡ್ರವ್ರು. ಎನಿಸು ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲದೇ ಅಯ್ಯ. ಇದನ್ನು ಪ್ರಭುದೇವ್ರು ಹೇಳಾಕತ್ತಿಲ್ಲ. ಮತ್ತೆ ಇದನ್ನು ಬಸವಣ್ಣವ್ರ ತಾವು ಹೇಳ್ಕೊಳಕತ್ತಾರೆ ಈಗ. ಹೌದಾ? ಎನಿಸು ಕಾಲ ನಿಮ್ಮ ಪೂಜಿಸಿ ಎವೆನಯ್ಯ ಎನ್ನ ಮನದಲ್ಲಿ ದೃಢವಿಲ್ಲದನ್ನಕ್ಕರ. ನಿಧಾನವ ಕಾಯ್ದಿರ್ದ ಬೆಂತರಣ ವಿಧಿಯನಗಾಯಿತ್ತು ಕಾಣ ಕೂಡಲ ಸಂಗಮ ದೇವ. ಹೆಂಗೆ ಉದಾಹರಣೆ ಕೊಟ್ಕೊಂಡಾರ ನೋಡ್ರಿ ಅವ್ರು ಪಾಪ. ಅನಂತ ಕಾಲ ಏನ್ರಿ ಕಾಯ್ದಿರ್ದ ಬೆಂತರಣ ವಿಧಿ. ವಿಧಿ ಅಂದ್ರೆ ಪರಿಸ್ಥಿತಿ, ಬೆಂತರಣ ವಿಧಿ ಪರಿಸ್ಥಿತಿ. ಬೆಂತರ ಅಂದ್ರೆ ಭೂತ ಪಿಶಾಚಿ ಅಂತ ಏನೋ ಅರ್ಥ. ಆ ಭೂತ ಪಿಶಾಚಿ ಭಾಳ ಸಂಪತ್ತನ್ನು ಭಾಳ ವರ್ಷ ಕಾದಿತ್ತಂಥದ್ದು. ನಿಧಾನವ ಕಾಯ್ದಿರ್ದ ಬೆಂತರಣ ವಿಧಿ ಎನಗಾಯಿತ್ತು. ಹೌದಾ? ಹಾವು ಅಥವಾ ಭೂತ ಹಿಂಗೇನೋ ಕರ್ಕೋತೇವೆ, ಎಲ್ಲ ಅರ್ಥನೂ ಅದಾವ. ಅದ್ರ ಮಹತ್ವನೇ ಗೊತ್ತಿಲ್ಲ ಅದಕ್ಕೆ. ಸಂಪತ್ತಿಂದ ಕಾದೈತೆ ಬರೀ ಅದು, ಸಂಪತ್ತಿನ ಮಹತ್ವ ಗೊತ್ತಿಲ್ಲ ಅದಕ್ಕೆ. ಹಂಗಾಯ್ತು ನನ್ನ ಬಾಳೆ. ನಾ ಪೂಜೆ ಮಾಡಿದ್ನಿ, ಭಾಳ ಪೂಜೆ. ಎನಿಸು ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲದೆ. ಎಷ್ಟು ಪೂಜೆ ಮಾಡಿದ್ರೇನು, ಕಲ್ಲು ನೀರಾಗಿಟ್ರೆ ಅದು ಮೃದು ಹಾಕೈತೀನಿ. ಹಂಗಾಯ್ತು ನನ್ನ ಬಾಳೆ. ಇಷ್ಟು ವರ್ಷ ನಾನು ಹಿಂಗೆ ಪೂಜೆ ಮಾಡಿದೆ ಜಂಗಮ ದರ್ಶನಕ್ಕೆ. ಅದೇ ನನಗೆ ಅರಿವು ಬರಲಿಲ್ಲ ಅಂದ್ರೆ ನಾನು ಕಲ್ಲಿದ್ದಂಗಲ್ಲ. ಆ ಅರ್ಥದೊಳಗೆ ಹೇಳ್ಕೊಳಕತ್ತಾರ ಅವರು. ಎನಿಸು ಕಾಲ ನಿಮ್ಮ ಪೂಜಿಸಿ ಎವೆನಯ್ಯ ಎನ್ನ ಮನದಲ್ಲಿ ದೃಢವಿಲ್ಲದನ್ನಕ್ಕರ್. ಅರಿತದ್ದನ್ನು ಆಚರಣೆ ತರುವಂಥ ದೃಢತೆನೇ ನನ್ನಲ್ಲಿ ಬಂದಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು ಅಂತ ಯಾರು ಹೇಳಾಕತ್ತಾರ? ದೃಢತೆನೇ ನಿನ್ನಲ್ಲಿ ಬಂದಿಲ್ಲ ಅಂತ ಪ್ರಭುದೇವ್ರು ಹೇಳಾಕತ್ತಿಲ್ಲ. ದೃಢತೆ ನನ್ನೆಲ್ಲ ಬಂದಿಲ್ಲ ತೊಗೊಂಡು ಏನು ನೀವ್ರು ಏನು ಮಾಡಿರಿ ಮತ್ತೆ ನೀವು ಅನ್ನೋದು ಬರೋಬರಿ ಐತಿ ಅಂದಂಗದ. ನಾವು ಅನ್ಕೊಂಡು ಈಗ ನೀವು ಅನ್ನೋದು ಬರೋಬರಿ. ಅವಾಗ ನೀವೇನಂತೀರಿ? ಹಂಗೆ ಅನ್ಬೇಡ್ಬೇಡ್ರಿಪ್ಪ ಹೋಗ್ಲಿ, ಆಗ ಅಕ್ಕ ಒಮ್ಮೆ ಅಂತ ನೀವು ಸಮಾಧಾನ ಮಾಡ್ತೀರಿ ಅವಾಗ ನಮ್ಗೆ. ಹೌದಿಲ್ರಿ? ಹಿಂಗಿದು ಇಲ್ಲಿ. ಈ ರೀತಿಯಾಗಿ ಬಸವಣ್ಣವರು ಮತ್ತೆ ತಮ್ಮಷ್ಟಕ್ಕೆ ತಾವ ಹೇಳ್ಕೊಂಡು ಈ ಲೋಕಕ್ಕೆ ಸಂದೇಶ ಕೊಡಾಕತ್ತಾರ. ಅವ್ರು ತಮ್ಮನ್ನು ತಾವು ಬೈಕೊಳಕತ್ತಿಲ್ಲ. ಪ್ರಭುದೇವ್ರು ಅವ್ರಿಗೆ ಏನು ಅನ್ನಕತ್ತಿಲ್ಲ. ಅವ್ರು ಹೇಳೋದು ಇವ್ರು ಹೇಳೋದು ಈ ಲೋಕಕ್ಕೆ ಕೊಡುವಂಥ ಸಂದೇಶ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಮುಂದುವರ್ತಾರೆ. ಇಷ್ಟು ಹೇಳಿ ಸುಮ್ಮಿಡಲಿಲ್ಲ ಅವರು, ಮುಂದುವರೆದ್ರು. ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳ ಏನು ಅರಸರಿಯದ ಬಿಟ್ಟಿಯ ಮಾಡುವೆನು. ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳ ಅರಸರಿಯದ ಬಿಟ್ಟಿಯ ಮಾಡುವೆನು. ಹೇಳಿಬಿಟ್ರಿ. ಬಹಿರಂಗದ ಕ್ರಿಯೆ ಬಂದ್ರವ್ರು. ಎನ್ನ ತಾಗಿದ ಸುಖವ ಜಂಗಮಕ್ಕರ್ಪಿಸಲರಿಯದ ಉಪಚಾರಿಯಾನು. ಸ್ಥಾವರ ಜಂಗಮದ ಭೇದವನರಿಯದ ಪೂಜಕ ನಾನು. ಮತ್ತೆ ನಾಚದೇ ಕೂಡಲ ಸಂಗಮ ದೇವರನ್ನ ಪ್ರಾಣಲಿಂಗವೆಂಬ ಡಂಬಕ ನಾನು. ಹೆಂಗೆ ಹೇಳ್ಕೊಂಡ್ರು ನೋಡ್ರಿ ಅವ್ರು.
ನೀವೇನು ಹೇಳೋದೈತಿ ನಾನು ಹೇಳ್ತೇನೆ ತಡ್ರಿ ಅಂದಂಗೆ ಅದು. ನೀವೇನು ಮುಂದೆ ಹೇಳಬೇಡ್ರಿ, ನಾನೇ ಹೇಳ್ಕೊತೇನೆ ನನ್ನ ಬಗ್ಗೆ ಅಂದಂಗೆ ಅದು. ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳಿಂದ ಮಾಡುವ ಪೂಜೆಗೆ ಅರ್ಥವಿಲ್ಲ, ಅದು ವ್ಯರ್ಥ ಆಡಂಬರದ ಪೂಜೆ ಅಂತ ಹೇಳಿಬಿಟ್ರು. ನೈಟ್ ಯೂಸ್ ಮಾಡಿದ್ದು ಅದ ಅಂತ ತಾವ ಅನ್ಕೊಂಡಂಗೆ ಆತದು. ಹಂಗಲ್ಲ, ಅದೇನು ವ್ಯರ್ಥ ಆಗಿಲ್ಲ ಅವ್ರ ಪೂಜೆ. ಆ ಮಾತು ಬೇರೆ. ಆ ಪೂಜಾ ಫಲವಾಗೇ ಪ್ರಭುದೇವರಲ್ಲಿಗೆ ಬಂದಾರ ಅನ್ನೋ ಅರ್ಥ ಐತಿ. ಮುಂದೆ ಹೇಳ, ಅದು ಆಳುವ ಅರಸನು ಅರಿಯದ ಕೂಲಿ ಇಲ್ಲದ ಬಿಕಾರಿ ಸೇವೆ. ಅದು ಅರಸನ ಅರಿಯದ ಬಿಟ್ಟಿ ಅಂದ್ರೇನು? ಅರಸ ಒಂದು ನಿಯಮ ಹಾಕ್ಯಾನ, ಆ ನಿಯಮ ಪಾಲನೆ ಎಲ್ಲೋ ಕುತ್ಕೊಂಡು ನಾ ಮಾಡಾಕತ್ತೇನೆ, ಅದನ್ನು ಮಾಡಿದ್ರೆ ನನಗೇನು ಅದರ ಫಲನೂ ಇಲ್ಲ, ಪ್ರಯೋಜನವೂ ಇಲ್ಲ. ಒಟ್ಟು ಅರಸ ಹಾಕಿದ ನಿಯಮವನ್ನು ನಾನು ಪಾಲಿಸ್ಕೊಂತ ಬಂದೇನಿ. ಅದರಿಂದ ನನಗೊಂದು ಬಿಡಿಗಾಸು ಲಾಭನೂ ಆಗಿಲ್ಲ, ಏನೂ ಆಗಿಲ್ಲ, ಅರಸಗದು ಗೊತ್ತೂ ಇಲ್ಲ ನಾ ಮಾಡಿದ್ದು. ಆಮೇಲೆ ಅವನಿಂದ ನನಗೆ ₹1 ಲಾಭನೂ ಆಗಿಲ್ಲ ಅನ್ನೋ ಅರ್ಥದೊಳಗೆ ಅರಸನ ಅರಿಯದ ಬಿಟ್ಟಿ. ಅರಸನ ಎಲ್ಲ ಕಾನೂನ ಮಾಡಿದ್ರೆ ನನಗೆ ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಅರಸನ ಅರಿಯದ ಬಿಟ್ಟಿ. ಅಷ್ಟವಿಧಾರ್ಚನೆ ಅಂದರೆ ಹೇಳಿದ್ರು, ಜಲ, ಗಂಧ, ಪತ್ರಿ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಅದು ಅಷ್ಟವಿಧಾರ್ಚನೆ. ತಾಂಬೂಲಗಳಿಂದ ಮಾಡುವ ಅಷ್ಟವಿಧಾರ್ಚನೆ. ಷೋಡಶೋಪಚಾರ ಅಂದ್ರೆ ಅದಕ್ಕಿಂತ ಮುಂದೆ ಹೋಗ್ತೈತೆ. ಮತ್ತು ಇವೆಲ್ಲ ಇರ್ತಾವ ಅದ್ರಾಗ. ಪಾದ್ಯ, ಅರ್ಘ್ಯ, ಆಚಮನ, ಪತ್ರ, ಪುಷ್ಪ, ಗಂಧ, ಅಕ್ಷತೆ, ರುದ್ರಾಕ್ಷಮಾಲ, ಛತ್ರ, ಚಾಮರ, ಇವೆಲ್ಲ ಪೂಜಾ, ವೈಭವದ ಪೂಜೆ. ಛತ್ರ, ಚಾಮರ ಇವೆಲ್ಲ ನೋಡ್ತೇವಲ್ಲ ನಾವು ವೈದಿಕರಲ್ಲಿ, ಇವನ್ನೆಲ್ಲ ನೋಡ್ತೇವೆ. ಆಮೇಲೆ ಏನು ಗೀತ, ವಾದ್ಯ, ನರ್ತನ ಸಹಿತ ಪೂಜೆ ಒಂದು ಷೋಡಶೋಪಚಾರದ ಒಂದು ಪ್ರಕ್ರಿಯೆ. ಪ್ರದಕ್ಷಿಣೆ, ಎಲ್ಲ ಪ್ರದಕ್ಷಿಣೆ ಹಾಕಿ ನಮಸ್ಕಾರ, ಸ್ತೋತ್ರಗಳಿಂದ ಮಾಡುವ ಉಪಚಾರ. ಎಲ್ಲವನ್ನೂ ದೇವರಿಗೆ ಉಪಚಾರ ಮಾಡ್ತೇವೆ ನಾವು. ನಮಸ್ಕಾರಂ ಕರೋಮಿ, ಪ್ರದಕ್ಷಿಣೆಂ ಕರೋಮಿ ಅಂತ ಹೇಳೋದು. ರುದ್ರಾಭಿಷೇಕ ಮಾಡುವಾಗೆಲ್ಲ ಹೇಳ್ತೇವಲ್ಲ ನಾವು, ಹೌದಾ? ತಾಂಬೂಲಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ, ಪ್ರದಕ್ಷಿಣಾಂ ಘಂಟಾನಾದಂ ಸಮರ್ಪಯಾಮಿ, ಹೌದಾ? ಎಲ್ಲ ಷೋಡಶೋಪಚಾರದ ಮಂತ್ರಗಳವು, ಹೌದಾ? ಪ್ರದಕ್ಷಿಣಾಂ ಕರೋಮಿ, ಹೌದಾ? ನಮಸ್ಕಾರಂ ಕರೋಮಿ, ಅವು ಅನ್ನಿಸ್ತಾರಲ್ಲ ನಮ್ಮ ಕಡೆಯಿಂದ ಅವರೆಲ್ಲ, ಅವು ಷೋಡಶೋಪಚಾರದ ಮಂತ್ರಗಳು. ಘಂಟಾನಾದಂ ಶ್ರಾವ, ಆಮೇಲೆ ಧೂಪ, ಇವನು ಛತ್ರ ಚಾಮರವನ್ನು ಬೀಸ್ತಾರೆ ದೇವರಿಗೆ, ಅದ್ರದ್ದು ಒಂದು, ಹೌದಾ? ಎಲ್ಲದಕ್ಕೂ ಮಂತ್ರಗಳನ್ನು ಹೇಳಿ ಅದು ನಾವು ಏನು ಮಾಡ್ತೀವಿ, ನೈವೇದ್ಯ ಸಮರ್ಪಿಸಿ ಘಂಟಾನಾದ ಆದಮೇಲೆ ಧೂಪ, ದೀಪ, ಗಂಟ, ಅರ್ಘ್ಯ, ಆಚಮನ, ಪಾದ, ಆಮೇಲೆ ಹಾಲು, ತುಪ್ಪ, ಮೊಸರು ಇವನ್ನೆಲ್ಲ ಹಾಕಿ ಮಾಡ್ತಕ್ಕಂಥ ಷೋಡಶೋಪಚಾರದ ಪೂಜೆ. ಅವೆಲ್ಲ ಆ ಪರಂಪರೆಯಲ್ಲಿ ಆಚರಣೆಯಲ್ಲಿ ಬರ್ತಕ್ಕಂಥ ಪೂಜೆ. ಹೀಗೆ ಇಂಥವೆಲ್ಲ ಆಡಂಬರದ ಪೂಜೆ ಇವು. ಯಾಕಂದ್ರೆ ಇದರಿಂದ ನನಗೆ ನಿಜವಾದ ಜಂಗಮವನ್ನು ಅರ್ಥಕೊಳ್ಳೋಕೆ ಅಸಾಧ್ಯ ಆಗೈತೆ. ಅಂದರೆ ಈ ಪೂಜಾ ಫಲ ಏನು ವ್ಯರ್ಥ ಅಂತ ಹೇಳಿಬಿಟ್ರು ಅವರು. ಅದು ಅರಸನೂ ಅರಿಯದ ಅರಸನ ಕಾಯ್ದೆಯಂತೆ ಮಾಡುವ ಕೂಲಿ ಇಲ್ಲದ ಬಿಕಾರಿ ಸೇವೆ. ಇದರಲ್ಲಿ ಬಸವಣ್ಣನವರು ಕಾಲೆಳೆದರಂತೆ. ಇದು ಡಂಬಾಚಾರಿಗೆ ಹೇಳುವ ಸದ್ಬೋಧೆಯ ಮಾತು. ನಾವು ಡಂಬಾಚಾರದ ಪೂಜೆ ಮಾಡ್ತೇವಲ್ಲ, ನಮ್ಮಂತರಿಗೆ ಹೇಳಿದ ಮಾತು. ಇದು ಬಸವಣ್ಣವ್ರು ಮಾಡಿದ ಅಲ್ಲಿದು ಬಸವಣ್ಣವ್ರು ಹೇಳಾಕತ್ತಾರ ಅಂದ್ರೆ ನಮ್ಮಂಥ ಡಂಬಾಚಾರ್ಯ ಪೂಜೆಯನ್ನು ಮಾಡ್ತಕ್ಕಂಥವ್ರಿಗೆ ಇದು ಸಂದೇಶ ಅಷ್ಟೆ. ಎನ್ನ ತಾಗಿದ ಸುಖವ ಜಂಗಮಕ್ಕೆ ಅರ್ಪಿಸಲರಿಯದ ಉಪಚಾರಿಯಾನು, ನಿತ್ಯ ನಿತ್ಯ ಅನುಭವಿಸುವ ಸುಖವನ್ನು, ಲಿಂಗಾರ್ಚನೆಯ ಸುಖವನ್ನು, ಲಿಂಗಾರ್ಚನೆಯ ಒಂದು ಸುಖ ಆಯ್ತಲ್ಲ, ನಿತ್ಯ ನಿತ್ಯ ಅನುಭವಿಸುವ ಲಿಂಗಾರ್ಚನೆಯ ಸುಖವನ್ನು ಎನ್ನ ತಾಗಿದ ಸುಖವ ಜಂಗಮಕ್ಕರ್ಪಿಸಲರಿಯದ ಉಪಚಾರಿಯಾನು. ನಾನು ನಿತ್ಯ ಲಿಂಗಾರ್ಚನೆಯನ್ನೇ ಒಂದು ಆನಂದವನ್ನು ಅನುಭವಿಸಿದ್ದೇನೆ, ಸುಖವನ್ನು ಅನುಭವಿಸೇನೆ. ಆ ಆನಂದ ಸುಖವನ್ನು ಜಂಗಮ ಮನೆಗೆ ಬಂದಾಗ ಅದನ್ನು ಅರ್ಪಿಸ್ಬೇಕು. ನಾವು ಆ ಸುಖವನ್ನು ಅರ್ಪಿಸ್ಬೇಕು, ಬೇರೆ ಏನಲ್ಲ. ಜಂಗಮ ಮನೆಗೆ ಆ ಸುಖವನ್ನು ಅರ್ಪಿಸಲಿಕ್ಕೆ ಅರಿಲಾರದಂಥ ಉಪಚಾರಿಯಾನು. ಜಂಗಮಕ್ಕೆ ದಾಸೋಹಂಭಾವದಿಂದ ಸಮರ್ಪಿಸುವುದು ಬರೀ ಮಾತಿನ ಉಪಚಾರದಿಂದಲ್ಲ, ಆ ಆನಂದವನ್ನು, ಆ ಸುಖವನ್ನು, ಲಿಂಗ ಪೂಜೆ ಆನಂದವನ್ನು, ಸುಖವನ್ನು ಬಂದ ಜಂಗಮನಿಗೆ ಅರ್ಪಿಸಬೇಕು. ಸ್ಥಾವರ ಜಂಗಮದ ಭೇದವನ್ನು ಅರಿಯದ ಪೂಜಕ ನಾನು. ಸ್ಥಾವರ ಯಾವುದು, ಜಂಗಮ ಯಾವುದು, ಇದರ ಭೇದವನ್ನು ಅರಿಲಾರದೇ ಇರತಕ್ಕಂಥ ಒಬ್ಬ ಏನು ಪೂಜಕ ನಾನು. ಮತ್ತೆ ನಾಚದೇ ಕೂಡದಲ್ಲಿ ಸಂಗಮ ದೇವ. ಇಷ್ಟೆಲ್ಲ ಆದಮೇಲೆ ಮತ್ತೆ ನಾಚಿಕಿಲ್ದಂಗೆ, ಹೌದಾ? ಮತ್ತು ನಾಚದೇ ಕೂಡಲ ಸಂಗಮ ದೇವರನ್ನ ಪ್ರಾಣಲಿಂಗವೆಂಬ ಡಂಬಕನು. ಮತ್ತಿಷ್ಟೆಲ್ಲ ಆಗಿ ಮರ್ತು ಮತ್ತೀಗ ಹೇಳಾಕತ್ತೇನೆ, ಕೂಡಲ ಸಂಗಮ ದೇವರನ್ನ ಪ್ರಾಣಲಿಂಗವೆಂಬ ಮತ್ತೆ ಹೇಳ್ಕೊಳಕತ್ತೇನೆ. ನಾನು ಪ್ರಾಣನೇ ಕೂಡಲ ಸಂಗಮ ದೇವ ಅಂತ ಹೇಳಿ ಸ್ವತಃ ಕೂಡಲ ಸಂಗಮ ದೇವ ಮನೆಗೆ ಬಂದು ನಿಂತ್ರೆ ಅವನು ಗುರ್ತು ಹಿಡಲಾರ್ದಂಥ ಒಬ್ಬ ಡಂಬಕನ. ಎಷ್ಟು ಎಚ್ಚರ ತಪ್ಪಿದ್ದೆ, ಅದನ್ನು ನಾ ಯಾವ ರೀತಿ ಹೇಳಬೇಕನ್ನುವಂಥ ಮಾತಿನಲ್ಲಿ ಅವರು ಎಷ್ಟು ಹೇಳ್ತಾರೆ. ನೋಡುವಳುಳ್ಳರೇ ಮಾಡುವೆ ದೇಹಾರವ, ಎನಗೊಂದು ನಿಜವಿಲ್ಲ ಎನಗೊಂದು ನಿಷ್ಪತ್ತಿ ಇಲ್ಲವಯ್ಯ. ಲಿಂಗವ ತೋರಿ ಉದರವ ಹೊರೆವ ಭಂಗಗಾರ,
ನಾನಯ್ಯ ಕೂಡಲ ಸಂಗಮದೇವ. ಮತ್ತು ಮುಂದುವರೆದು ಹೇಳಿದ್ರು ಅವ್ರು ಇನ್ನೊಂದು ವಚನ ಇದು ಏನಂದ್ರೆ ನಾ ಮಾಡೋದೆಲ್ಲ ಮಂದಿ ನೋಡ್ಲಿ ಅಂತ ಮಾಡಾಕತ್ತೇನೆ ಅಂದ್ರೆ ಅಂತವ್ರು. ನೋಡ್ರಿ, ಜನ ಅದಾರ ಅಂದ್ರೆ ನನ್ನ ಪೂಜಾ ಒಳ್ಳೆ ಜೋರು ನಡದತ್ತಿ ನೋಡಾಕತ್ತಾರ. ಜನ ಯಾರಿಲ್ಲ ಅಂದ್ರೆ ಪೂಜಾ ಮುಗಿಸ್ಕೊಂಡ್ಬಿಡೋದು ನಾವು ಮಾಡ್ತಾ ಇಲ್ರಿ. ನಾವು ಇಷ್ಟು ನಮಗೆ ಹೇಳ್ಯಾರ ಮತ್ತು ಅದು ಬಸವಣ್ಣವ್ರು ತಮಗೆ ಹೇಳ್ಕೊಂಡಿದ್ದಲ್ಲ, ಜಗಕ್ಕೆ ಹೇಳಿದ್ದು. ಮಂದಿ ಬಂದು ಕುಂತಾರಂದ್ರೆ ನಮ್ಮ ಪೂಜೆ 2 ತಾಸು ಆಗ್ಬಿಡುತ್ತೆ. ದಿನ 2 ತಾಸು ಮಾಡ್ತಾರೆ, ನಿಲ್ರ 5 ನಿಮಿಷ ದಿವಸ. ಅದರ ಅರ್ಥ ಇದು, ನೋಡುವರುಳ್ಳರೆ ಮಾಡುವೆ ದೇಹಾರವ. ದೇಹಾರವ ಅಂದ್ರೆ ಪೂಜೆ ಪ್ರಾರ್ಥನೆ. ಮಂದಿ ಬಂದು ಕುಂತಾರ ಅನ್ನೋತ್ಲೆ ಪ್ರಾರ್ಥನೆ ಜೋರು, ಮಂದಿ ಬಂದು ಕುಂತಾರ ಅನ್ನೋತ್ಲೆ ನಮ್ಮ ಪೂಜಾ ಜೋರು, ಮಂದಿ ಬಂದು ನೋಡಾಕತ್ತಾರ ಅನ್ನೋತ್ಲೆ ಹೆಚ್ಚಾಗಿಬಿಡ್ತೈತಲ್ಲ. ಅಂಥವ್ರು ಅದಾರಲ್ಲ ಭಾಳ ಮಂದಿ ಅದಾರಲ್ಲಿ, ಹೌದಾ? ಹಂಗೆ ದೇಹಾರವ ಮಾಡುವೆ ಏನು ನೋಡುವುಳ್ಳರೇ ಮಾಡುವೆ. ಮುಂದೆ ಎನಗೊಂದು ನಿಜವಿಲ್ಲ, ಎನಗೊಂದು ನಿಷ್ಪಕ್ತಿ ಇಲ್ಲ, ಎನ್ನಲ್ಲಿ ನಿಜ ಭಕ್ತಿ ಎಂಬುದಿಲ್ಲ, ನಿಜ ಪರಿಣಾಮದ ಪರಿಪಕ್ವತೆಯೂ ಇಲ್ಲ. ನಿಷ್ಪಕ್ತಿ ಅಂದ್ರೆ ಪರಿಪಕ್ವತೆಯೂ ಇಲ್ಲ. ಲಿಂಗವ ತೋರಿ ಉದರ ಹೊರೆವ ಭಂಗಗಾರ ನಾನು, ಭಂಗಗಾರ ನಾಚಿಗೇಡಿ ನಾವು ಅನ್ಕೊ, ಭಂಗಗಾರ ಲಿಂಗವ ತೋರಿ ಉದರ ಹೊರೆವ. ಮತ್ತು ಜಗತ್ತದ ನಡೆದತ್ತಲ್ಲ ಈಗ. ಇವತ್ತೇನು ನಡೀದನ್ನು ಅವತ್ತು ಹೇಳ್ಯಾರ ಅವರು, ಅವತ್ತು ಇತ್ತದು ಅಂತ. ಅವ್ರೆಂದು ತಮ್ಮ ಲಿಂಗಾರ್ಚನೆಯನ್ನು ತಮ್ಮ ಇದನ್ನು ನೋಡಿ ಅವರೇನು ತಮ್ಮ ಹೊಟ್ಟೆ ಹೊರದಿಲ್ಲ ಬಸವಣ್ಣವರು. ಬಟ್ ಈ ಜಗತ್ತಿಗೆ ಕೊಡುವಂಥ ಸಂದೇಶ ಇದೆಲ್ಲ ನೋಡ್ರಿ. ಎನಗೊಂದು ನಿಜವಿಲ್ಲ, ಎನಗೊಂದು ನಿಷ್ಪಕ್ತಿ ಇಲ್ಲವಯ್ಯ, ಲಿಂಗವ ತೋರಿ ಉದರ ಹೊರೆವ ಭಂಗಗಾರ ನಾನಯ್ಯ ಕೂಡಲ ಸಂಗಮ ದೇವ. ನಾನು ಲಿಂಗವ ಲೋಕಕ್ಕೆ ತೋರಿ ಹೊಟ್ಟೆ ಹೊರೆದುಕೊಳ್ಳುವೊಬ್ಬ ಜಂಗಮ. ಆ ಮಹಾಗುರು ಬಸವಣ್ಣನವರು ಸಮಮೂಲಕವಾಗಿ ತಮ್ಮ ಮೂಲಕವಾಗಿ ಲೋಕಕ್ಕೆ ನಿಜವಾದ ಸಹಜ ನಿರಾಡಂಬರ ಭಕ್ತಿಯ ರಹಸ್ಯವನ್ನು, ಇದು ಸಹಜ ನಿರಾಡಂಬರ ಭಕ್ತಿಯ ರಹಸ್ಯವನ್ನು, ರಹಸ್ಯ ಇದು ನಿರಾಡಂಬರ ಭಕ್ತಿ, ಈ ರಹಸ್ಯವನ್ನು ಅವರು ಈ ಜಗತ್ತಿಗೆ ಕೊಟ್ಟರು. ಈ ರೀತಿಯಾಗಿ ಕೊಟ್ಟುವಂತ ಹೋಗುವಾಗ ಇನ್ನೂ ಅವ್ರು ನಿಲ್ಲಿಸೇ ಇಲ್ಲ, ಇನ್ನೂ ಇದರ ಹೇಳ್ಕೊತಾನೆ ಹೊಂಟಾರ. ಮುಂದಿನ ಭಾಗವನ್ನು ನಾವು ಮತ್ತೆ ಮುಂದಿನ ವಾರ ನೋಡೋಣ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದುವರೆಗೆ ಡಾಕ್ಟರ್ ಶಂಭ ಹೆಗ್ಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 77 ಪ್ರಭು ಕಲ್ಯಾಣಕ್ಕೆ ಬದ್ಧ ಸಂಪಾದನೆ ಮುಂದುವರೆದ ಭಾಗ ಕುರಿತು ಪ್ರಭುವಿನ ಹುಸಿಕೋಪ, ಬಸವಣ್ಣವರ ಮುಗ್ಧ ಭಕ್ತಿಯಿಂದ ಪ್ರಭುವಿಗೆ ಶರಣಾಗುವ ಕುರಿತು ಅನುಭವವನ್ನು ಅತ್ಯಂತ ಹೃದಯಸ್ಪರ್ಶಿ ಮಂಗಳಕರ ಸನ್ನಿವೇಶ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೆಲ್ಲ ಎಲ್ಲಿದ್ವು ಅಂದ್ರೆ ಈಗ ಇವ್ರ ಜೊತೆಗೆ ಪ್ರಭುಗಳ ಜೊತೆ ಅದವೇನೋ ಅನ್ನಂಗೆ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿ ನಮ್ಮ ಮೈ ಮನಸ್ಸೆಲ್ಲ ರೋಮಾಂಚನ ಆಗೋ ರೀತಿಯೊಳಗೆ ನಮಗೆ ಅನುಭವವನ್ನು ಉಣಬಡಿಸಿದ್ದಾರೆ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ, ಬಸವ ಕೇಂದ್ರ ಧಾರವಾಡದ ವತಿಯಿಂದ ಅನಂತ ಶರಣಾರ್ಥಿಗಳು. ಅದೇ ರೀತಿ ಇಲ್ಲಿ ನೆರೆದಿರುವ ಹಾಗೂ ಅಂತರ್ಜಾಲ ವೀಕ್ಷಿಸುತ್ತಿರುವ ಎಲ್ಲ ಶರಣರ ಪರವಾಗಿ ಅನಂತ ವಂದನೆಗಳು. ಈಗ ವಚನ ಮಂಗಳ ನಿರಂಜನ್ ಹಂಚನಾಳ್ ಅವರಿಂದ. ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವ ತತ್ವ ಕಾಣಿರೋ, ಶರಣ ನುಡಿದುದೇ ಶಿವ ತತ್ವ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಕೂಡಲ ಸಂಗನ ಶರಣರ ಕಾಯ, ಕೂಡಲ ಸಂಗನ ಶರಣರ ಕಾಯ, ಕೈಲಾಸ ಕಾಣಿರೋ, ಕೈಲಾಸ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ. ಎಲ್ಲರಿಗೂ ಶರಣ. ಬಸವಾ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ,
लिङ्गबसवाय नमः जङ्गमबसवाय नमः भस्मबसवाय नमः रुद्राक्षिबसवाय नमः मन्त्रबसवाय नमः पादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिन्दु बसवाय नमः चित्कल बसवाय नमः चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ನಚ್ಚಿದನೆಂದಡೆ ಮಚ್ಚಿದನೆಂದಡೆ ನಚ್ಚಿದನೆಂದಡೆ ಮಚ್ಚಿದನೆಂದಡೆ ಸಲೆ ಮಾರುವುದೆನೆಂದಡೆ ಸಲೆ ಮಾರುವುದೆನೆಂದಡೆ ತನುವ ಅಲ್ಲಾಡಿಸಿ ನೋಡುವೆ ನೀನು ಮನವ ಅಲ್ಲಾಡಿಸಿ ನೋಡುವೆ ನೀನು ಧನವ ಅಲ್ಲಾಡಿಸಿ ನೋಡುವೆ ನೀನು ಇವಕ್ಕಂಜದಿದ್ದಡೆ ಇವಕ್ಕಂಜದಿದ್ದಡೆ ಭಕ್ತಿ ಕಂಪಿತ ಭಕ್ತಿ
ಕಂಪಿತ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ